ಪದೇ ಪದೇ ಟೆಕ್ಸ್ಟ್ ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು ನಿಮಗೆ ಇನ್ನೂ ತುಂಬಾ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರು ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಅಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಕಾರ್ತಿಕ್, ನಿಮ್ಮ ಗಣಿತ ಶಿಕ್ಷಕ. ಇವತ್ತು ನಾವು ಯಾವ ವಿಡಿಯೋ ಲೆಸನ್ನ ತಂದಿದ್ದೀವಿ ಅಂದರೆ, ನಿಮಗೆ ಎಕ್ಸಾಮ್ SA1 ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ನಾವೇನು ಮಾಡೋಣ, ಫುಲ್ ಮ್ಯಾಥಮೆಟಿಕ್ಸ್ನ ರಿವಿಷನ್ ಮಾಡೋಣ. ಆಲ್ ರೈಟ್. ಸೊ ಮ್ಯಾಥಮೆಟಿಕ್ಸ್ನ ರಿವಿಷನ್ ಯಾವ ರೀತಿ ಮಾಡೋಣ? ನಾವು ಮ್ಯಾಥಮೆಟಿಕ್ಸ್ ರಿವಿಷನ್ನ ಮೈಂಡ್ ಮ್ಯಾಪ್ಸ್ ಮುಖಾಂತರ ಮಾಡೋಣ. ಸೊ ಪ್ರತ್ಯೂಷ್ ಹೆಗ್ಡೆ ಅವರು ಜಾಯ್ನ್ ಆಗಿದ್ದಾರೆ. ಹಾಯ್ ಪ್ರತ್ಯೂಷ್ ಹೆಗ್ಡೆ. ಆಲ್ ರೈಟ್. ಸೊ ಮ್ಯಾಥಮೆಟಿಕ್ಸ್ ರಿವಿಷನ್ನ ನಾವು ಮೈಂಡ್ ಮ್ಯಾಪ್ಸ್ ಮುಖಾಂತರ ಮಾಡೋಣ. ಅದ್ರ ಜೊತೆಗೆ ಪರೀಕ್ಷೆ ಅಂದರೆ ಏನು, ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ಸ್ವಲ್ಪ ಇದು ಡೀಟೇಲ್ಸ್. ಸೊ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ಏನಂದರೆ, ಇದು ಒಂಥರ ಟೀಚರ್ಸ್ ನಿಮ್ಮ ಜೊತೆ ಇದ್ದಂಗೆ. ಯಾಕೆ ಅಂದರೆ ಸ್ಕೂಲಲ್ಲಿ ಮಾಡ್ತಾ ಇರೋ ಪ್ರತಿಯೊಂದು ಪಾಠ, ಎಕ್ಸ್ಪ್ಲನೇಷನ್, ಪ್ರಾಬ್ಲಮ್ಸ್ ಎಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಏನು ಸ್ಪೆಷಾಲಿಟಿ ಇದರಲ್ಲಿ ಅಂದರೆ, ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ, ನಿಮಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮಗೆ ಯಾವಾಗಲೇ ಡೌಟ್ ಬಂದ್ರೂ ನೀವೇನು ಮಾಡ್ಬೋದು, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದ್ರ ಮುಖಾಂತರ? ಟೆಲಿಗ್ರಾಮಿನ ಮುಖಾಂತರ. ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ ನಾವು, ಮಾಸ್ಟರಿಂಗ್ ಮೈಂಡ್ ಮ್ಯಾಪ್ಸ್, ಅಂದರೆ ಮಾಸ್ಟರಿಂಗ್ ಮ್ಯಾಥಮೆಟಿಕ್ಸ್ ವಯಾ ಮೈಂಡ್ ಮ್ಯಾಪ್ಸ್. ಆಲ್ ರೈಟ್. ಸೊ ನೆಕ್ಸ್ಟ್ ಟೈಮ್ ಟೇಬಲ್ ಬಗ್ಗೆ ಹೇಳಬೇಕಂದ್ರೆ, ನೆಕ್ಸ್ಟ್ ಲೈವ್ ಯಾವುದಿರುತ್ತೆ? ನೆಕ್ಸ್ಟ್ ಲೈವು ಫಿಸಿಕ್ಸ್ ಇರುತ್ತೆ. ಎಷ್ಟೊತ್ತಿಗೆ? 6 ಗಂಟೆಗೆ. ಯಾವತ್ತು? ಇವತ್ತೇ ಇರುತ್ತೆ. ಸೊ ಫಿಸಿಕ್ಸ್ ಲೈವ್ ಕೂಡ ನೀವು ಜಾಯ್ನ್ ಆಗಿ ಟೈಮ್ಗೆ ಫಿಸಿಕ್ಸ್ನ ಫುಲ್ ರಿವಿಷನ್ ಮಾಡೋಣ, SA1 ಪೋರ್ಷನ್ಸ್ನ. ಅದ್ರ ಜೊತೆಗೆ ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ ನಮ್ಮದು. ಅಲ್ಲಿ ಏನು ಮಾಡ್ಬೋದು, ನೀವು ಯಾವುದೇ ಡೌಟ್ ಬಂದರೂ ನೀವೇನು ಮಾಡಬೇಕಂದ್ರೆ, ಆ ಡೌಟ್ನ ನೀವು ಟೈಪ್ ಮಾಡ್ಬೋದು ಅಥವಾ ಫೋಟೋ ಹೊಡೆದ್ಬಿಟ್ಟು ಕಳಿಸ್ಬೋದು. ನೀವು ಕಳಿಸೋವಂಥ ಡೌಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನಾವು ಆದಷ್ಟು ಬೇಗ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ನೋಡ್ತೀವಿ. ಓಕೆ. ಸೊ ಅದ್ರ ಜೊತೆಗೆ ನಾವು ಇಲ್ಲಿ ಬರೀ ನಾವು ರಿವಿಷನ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ರಿವಿಷನ್ ಅಂತ ಇದೆ. ಸೊ ನಾವು ಆಲ್ರೆಡಿ ನೋಡಿದ್ದೀವಿ ಎಲ್ಲ ಪಾಠಗಳನ್ನ, ಅದನ್ನೇ ಇನ್ನೊಂದು ಸತಿ ನೋಡ್ತಾ ಇದ್ದೀವಿ. ಸೊ ರಿವಿಷನ್ ಮಾಡೋದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದನ್ನು ಮತ್ತೆ ಮತ್ತೆ ಮಾಡಿದ್ರೆ ಅವಾಗ ಏನಾಗುತ್ತೆ, ನಮಗೆ ಅದ್ರ ಮೇಲೆ ಜಾಸ್ತಿ ಗ್ರಿಪ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಕ್ಸಾಮ್ಗಿಂತ ಮುಂಚೆ ಒಂದು ಸತಿ ನಾವು ರಿವಿಷನ್ನ ಮಾಡೋಣ. ಆದರೆ ಈ ಕ್ಲಾಸಿನ ರಿವಿಷನ್ ಯಾವ ಥರ ಮಾಡ್ತಿದ್ದೀವಿ ಅಂದರೆ, ಮೈಂಡ್ ಮ್ಯಾಪ್ಸಿನ ಮುಖಾಂತರ. ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಆಲ್ ರೈಟ್, ಬನ್ನಿ. ಸೊ ರಿವಿಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಏನಿದೆ. If I had 6 hours to chop down a tree, I would spend first 4 hours sharpening the blade. ಸೊ ಒಂದು ಮರನ ಕಡಿಯೋಕ್ಕೆ ನಮಗೆ 6 ಅವರ್ ಕೊಟ್ಟರೆ, ಅಕಸ್ಮಾತು ನಾವು ಆ್ಯಕ್ಸ್ನ ಶಾರ್ಪ್ ಮಾಡೋಕ್ಕೆ 4 ಅವರ್ ತೊಗೋತೀವಿ. ಅಂದರೆ ಏನು ಮಾಡ್ತಿದ್ದೀವಿ ನಾವಿಲ್ಲಿ, ಫಸ್ಟ್ ರೆಡಿ ಆಗ್ತಾ ಇದ್ದೀವಿ. ಯಾವುದ್ರ ಜೊತೆಗೆ? ಟೂಲ್ಸ್ ಜೊತೆಗೆ. ಸೊ ಯಾವಾಗ ಆ್ಯಕ್ಸ್ ರೆಡಿ ಆಗುತ್ತೋ ಕಟ್ ಮಾಡೋದು ತುಂಬ ಈಸಿ ಆಗುತ್ತಲ್ವ ಟ್ರೀ. ಇದನ್ನು ಯಾರು ಹೇಳಿದ್ದು? ದ ಗ್ರೇಟ್ ಅಬ್ರಾಹಂ ಲಿಂಕನ್ ಹೇಳಿದ್ದಾರೆ. ಸೊ ಈ ಇನ್ಸ್ಪಿರೇಷನ್ ಜೊತೆಗೆ, ಈ ಮೋಟಿವೇಶನ್ ಜೊತೆಗೆ ನಾವು ನಮ್ಮ ಮೊದಲನೇ ಪಾಠ SA1 ಸಿಲೆಬಸ್ಸಲ್ಲಿ ಯಾವುದಪ್ಪ ಅಂದರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ SA1 ಸಿಲೆಬಸ್ಸಲ್ಲಿ 8 ಪಾಠಗಳಿದ್ದಾವೆ. ಆ 8 ಪಾಠದಲ್ಲಿ ನಾವು ಎಲ್ಲ ಪಾಠನ ಕವರ್ ಮಾಡೋಣ ಎಕ್ಸೆಪ್ಟ್ ಕನ್ಸ್ಟ್ರಕ್ಷನ್ಸ್. ಸೊ ಎಲ್ಲ ಪಾಠದ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋಣ ಬನ್ನಿ. ಸೊ ಮೊದಲನೇ ಪಾಠ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಮೈಂಡ್ ಮ್ಯಾಪ್ಸ್ ಇದು. ಮೊದಲನೇದಾಗಿ ಏನು ಬರ್ತಾ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಒಂದು ಪ್ಯಾಟರ್ನ್. ಈ ಪ್ಯಾಟರ್ನ್ ಎಲ್ಲಿರುತ್ತೆ? ಈ ಪ್ಯಾಟರ್ನು ನಾವು ನಂಬರ್ಸಲ್ಲಿ ನೋಡ್ಬೋದು. ಸೊ ಇಲ್ಲಿ ಯಾವ ಪ್ಯಾಟರ್ನ್ ಕಾಣಿಸ್ತಿದೆ ನಿಮಗೆ ನೋಡಿ, 79, 83, 87 ಇದೆ. ಸೊ ಇಲ್ಲಿ +4 ಮಾಡಿದ್ರೆ ಏನು ಬರುತ್ತೆ ನಮಗೆ? 83 ಬರುತ್ತೆ. ಅದೇ ರೀತಿಯಲ್ಲಿ ಮತ್ತೆ +4 ಮಾಡಿದ್ರೆ ಏನು ಬರುತ್ತೆ? 87 ಬರುತ್ತೆ. ಸೊ ರಿಮೈನಿಂಗ್ ನಂಬರ್ಸ್ ಕೂಡ ಅದೇ ಪ್ಯಾಟರ್ನಲ್ಲಿದೆ. ಸೊ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಲ್ವಾ? ಡಿಫ್ರೆನ್ಸ್ ಬಂದ್ಬಿಟ್ಟು +4 ಇದೆ. ಇವಾಗ ಮೊದಲನೇ ನಂಬರ್ ಯಾವುದಿದೆ? 79 ಇದೆ. ಅದಕ್ಕೆ ಏನಂತ ಕರಿತೀವಿ ನಾವು? A ಅಥವಾ A1 ಅಂತ ಕರಿತೀವಿ. ಅದೇ ಸೆಕೆಂಡ್ ಟರ್ಮ್ ಯಾವುದಿದೆ?
83 ಇದೆ, ಅದಕ್ಕೆ ನಾವೆಂತ ಕರಿತೀವಿ A2 ಅಂತ ಕರಿತೀವಿ. ಕನ್ಸಿಗೇಟಿವ್ಲಿ A3, A4, A5, A6 ಹಾಗೂ A7. ಸೊ ಯಾವುದೇ ಒಂದು ಸೀರೀಸ್ ಆಫ್ ನಂಬರ್ಸು ಒಂದು ಪ್ಯಾಟರ್ನ್ನ ಫಾಲೋ ಮಾಡ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ರೈಟ್. ಸೊ ನೆಕ್ಸ್ಟು, ಸೊ ಜನರಲ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ ರೀತಿ ಹೇಳ್ಬೋದು ನೋಡಿ. ಇವಾಗ ಎ ಅಂದರೆ ಎಷ್ಟು ಬರ್ತಾ ಇದೆ ನಮಗೆ 79 ಅಂತ ಬರ್ಕೊಂಡಿದ್ದೀವಿ, ಕರೆಕ್ಟಾ? ಇವಾಗ A2 ಅಂದರೆ ಏನು ಬರುತ್ತೆ? A2 ಅಂದರೆ A ಪ್ಲಸ್ ಡಿ ಅಂದರೆ 79 ಪ್ಲಸ್ 4 ವಿಚ್ ಇಸ್ ಈಕ್ವಲ್ ಟು 83. ಇಲ್ಲಿ ಏನು ಗಮನಿಸ್ಬೇಕಂದ್ರೆ ನೀವು ಇಲ್ಲಿ 2 ಬಂದಾಗ ಇಲ್ಲಿ 1D ಇದೆ, ಕರೆಕ್ಟ್? ಇವಾಗ A3 ಏನಾಗುತ್ತೆ ನೋಡಿ, A3 ಅಂದರೆ A ಪ್ಲಸ್ 2D ಆಗುತ್ತೆ ನೋಡಿ. ಇಲ್ಲಿ 3 ಬರ್ದಿದ್ದೀನಿ, 3ಕ್ಕಿಂತ 1 ಕಡಿಮೆ ಯಾವುದು? 2. ಸೊ 79 ಪ್ಲಸ್ 4 ಇಂಟು 2 ಅದು ನಮಗೆ 87 ಕೊಡುತ್ತೆ. ಸೊ ಜನರಲ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇವಾಗ ಯಾವ ರೀತಿ ಹೇಳ್ಬೋದು ನಾವು? AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಅಂದರೆ ಇಲ್ಲಿ ಯಾವುದೇ ನಂಬರ್ ಬರೆದ್ರೂ ಆ ನಂಬರ್ಗಿಂತ 1 ಕಡಿಮೆ ಈ ಡಿ ಪಕ್ಕದಲ್ಲಿ ಬರೀಬೇಕು. 3 ಬರ್ದಿದ್ದೀವಿ, 2 ಬರ್ದಿದ್ದೀವಿ, ಇಲ್ಲಿ ಕರೆಕ್ಟ್ 1 ಕಡಿಮೆ, ಇಲ್ಲಿ 2 ಬರ್ದು ಇಲ್ಲಿ ಮತ್ತೆ 1 ಬರ್ದಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿಯಲ್ಲಿ ಡಿ ನ ಫಾರ್ಮುಲಾ ಏನು? A2 ಮೈನಸ್ A1. A2 ಅಂದರೆ ಏನಿದೆ? 83 ಇದೆ, A1 ಅಂದರೆ 79 ಇದೆ ಅಲ್ವಾ? ಸೊ 83 ಮೈನಸ್ 79 ಎಷ್ಟು ಬರುತ್ತೆ ನಮಗೆ? ಕಾಮನ್ ಡಿಫ್ರೆನ್ಸ್ 4 ಅಂತ ಬರುತ್ತೆ. ಅದರ ಜೊತೆಗೆ ನೆಕ್ಸ್ಟ್ nth ಟರ್ಮ್ ಫ್ರಮ್ ದ ಲಾಸ್ಟ್. ಸೊ nth ಟರ್ಮ್ ಫ್ರಮ್ ದ ಲಾಸ್ಟ್ ಈ ಕ್ವಶನ್ ಕೂಡ ಕೇಳ್ತಾರೆ. ಸೊ ಇದು ನಮ್ಮ ಮೊದಲನೇ ಫಾರ್ಮುಲಾ, ಎರಡನೇ ಫಾರ್ಮುಲಾ. ಓಕೆ, ಸೊ ಇಲ್ಲಿ ಬರ್ತಾ ಇರೋಂಥ ಏನೇ ಸ್ಕ್ರೀನ್ ಮೇಲೆ ಬಂದರೂ ಅದೆಲ್ಲ ನಿಮಗೆ ಎಕ್ಸಾಮಿಗೆ ಯೂಸ್ ಆಗೋವಂಥದ್ದೇ. ಸೊ ದಯವಿಟ್ಟು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ನಾವು PDF ಕೂಡ ಪ್ರೊವೈಡ್ ಮಾಡಿದ್ದೀವಿ, ಅದರಿಂದ ಕೂಡ ನೀವು ತೊಗೊಂಡು ಓದ್ಕೋಬೋದು. ಓಕೆ, ಟು ಫೈಂಡ್ ದ nth ಟರ್ಮ್ ಫ್ರಮ್ ದ ಲಾಸ್ಟ್ ಅದಕ್ಕೆ ಯಾವ ಥರ ಫಾರ್ಮುಲಾ ಯೂಸ್ ಮಾಡಬೇಕು? AN ಮೈನಸ್ P ಪ್ಲಸ್ 1, ಓಕೆ, ವಿಚ್ ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ P ಪ್ಲಸ್ 1 ಇಂಟು ಡಿ. ಇಲ್ಲಿ N ಮತ್ತು P ಅಂದರೆ ಏನು? ಅಲ್ಲಿದೆ ನೋಡಿ. ಸೊ N ಅಂದರೆ ಇಸ್ ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ದಟ್ ಪ್ರೋಗ್ರೆಷನ್. ಇವಾಗ ಈ ಪ್ರೋಗ್ರೆಷನಲ್ಲಿ ಎಷ್ಟು ಟರ್ಮ್ಸ್ ಇದಾವೆ? 7 ಟರ್ಮ್ಸ್ ಇದಾವೆ ಟೋಟಲಿಗೆ. ಓಕೆ, ಸೊ P ಅಂದರೆ ಏನು? P ಇಸ್ ದ ಲಾಸ್ಟ್ ಟರ್ಮ್ ಗಿವನ್ ಇನ್ ದ ಕ್ವೆಶ್ಚನ್. ಸೊ ಗಿವನ್ ಅಂತ ಬರೆದಿದ್ದೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ವಿಚ್ ಇಸ್ ದ ಸೆಕೆಂಡ್ ಲಾಸ್ಟ್ ಟರ್ಮ್ ಇನ್ ದಿಸ್ ಪ್ರೋಗ್ರೆಷನ್. ಸೆಕೆಂಡ್ ಲಾಸ್ಟ್ ಟರ್ಮ್ ಇನ್ ದಿಸ್ ಪ್ರೋಗ್ರೆಷನ್ ಸೆಕೆಂಡ್ ಅಂತ ಕೊಟ್ಟಿದ್ದಾರಲ್ವಾ, ಅದು P ಆಗುತ್ತೆ. ಸೊ P ಇಸ್ ಈಕ್ವಲ್ ಟು 2, N ಇಸ್ ಈಕ್ವಲ್ ಟು 7. ಸೊ 7 ಮೈನಸ್ 2 ಎಷ್ಟಾಗುತ್ತೆ? 7 ಮೈನಸ್ 2 5, 5 ಪ್ಲಸ್ 1 ಇಸ್ 6. ಸೊ ಆ ರೀತಿ ಬರುತ್ತೆ. ಓಕೆ, ನೆಕ್ಸ್ಟು ಅದೇ ರೀತಿಯಲ್ಲಿ ಇವಾಗ ಇದೇ ಸೀರೀಸಲ್ಲಿ 127 ಅಂತ ಒಂದು ನಂಬರ್ ಬಂದಿದೆ. ಇವಾಗ ಈ ನಂಬರು ಎಷ್ಟನೇ ಟರ್ಮು ಅಂತ ಕೇಳ್ತಾ ಇದ್ದಾರೆ. ಆಲ್ರೈಟ್, ಸೊ ಅದನ್ನು ನೋಡೋದಕ್ಕೆ ಏನು ಮಾಡಬೇಕು? ಈಗ ನಾವು ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು? ಇದಕ್ಕೂ ಕೂಡ ನಾವು AN ಫಾರ್ಮುಲಾನೇ ಯೂಸ್ ಮಾಡಬೇಕು. ಸೊ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಆಲ್ರೈಟ್, ನೆಕ್ಸ್ಟು ಸೊ ಇದೇ ರೀತಿ ಹೋಗ್ತಾ 31ನೇ ಟರ್ಮು ಯಾವುದು ಅಂತ ಕೇಳಿದರೆ ಅದಕ್ಕೂ ಕೂಡ ನಾವೇನು ಮಾಡಬೇಕು? AN ಫಾರ್ಮುಲಾನೇ ಯೂಸ್ ಮಾಡಬೇಕು. ಇಲ್ಲಿ ಎನ್ನಿನ ವ್ಯಾಲ್ಯೂ ಎಷ್ಟಿದೆ? ಎನ್ನಿನ ವ್ಯಾಲ್ಯೂ 31 ಇದೆ ಅಲ್ವಾ? A ವ್ಯಾಲ್ಯೂ ಗೊತ್ತಿದೆ ನಮ್ಗೆ ಆಲ್ರೆಡಿ 79, N ಆಲ್ರೆಡಿ ಗೊತ್ತಿದೆ 31 ಮೈನಸ್ 1 30 ಆಗುತ್ತೆ, ಡಿ ನ ವ್ಯಾಲ್ಯೂ ಪ್ಲಸ್ 4. ಓಕೆ, ಸೊ ಇದು ಯಾವ ಟರ್ಮ್ ಅಂತ ಯಾವ ರೀತಿಯಲ್ಲಿ ಕಂಡುಹಿಡಿಯೋಕ್ಕೆ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು? ಇದಕ್ಕೆ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಅರ್ಥ ಆಗಿದೆಯಲ್ಲ ಇಷ್ಟು? ಸೊ ಡೌಟ್ಸ್ನ ನಾನು ತಗೋತೀನಿ, ಪ್ರತಿಯೊಂದು ಸ್ಲೈಡ್ ಅಥವಾ ಪ್ರತಿಯೊಂದು ಪಾಠನ ಕವರ್ ಮಾಡಿದ್ಮೇಲೆ ಡೌಟ್ಸ್ನ ನಾನು ತಗೋತೀನಿ. ಆಲ್ರೈಟ್, ಸೊ ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ನೆಕ್ಸ್ಟ್ ಏನಿದೆ? S1 ಅಂದರೆ ಏನು? ಸಮ್ ಆಫ್ ಟರ್ಮ್ಸ್. ಆದರೆ ಎಷ್ಟು ಟರ್ಮ್ಸ್ನ ಸಮ್ ಮಾಡ್ತಾ ಇದೀವಿ ನಾವು? ಒಂದೇ ಒಂದು ಟರ್ಮ್ನ ಸಮ್ ಮಾಡ್ತಿದ್ದೀವಿ. ಓಕೆ, ಅದೇ ರೀತಿಯಲ್ಲಿ S2 ಅಂದರೆ 2 ಟರ್ಮ್ನ ಸಮ್ ಮಾಡ್ತಿದ್ದೀವಿ, A1 ಪ್ಲಸ್ A2. ಸೊ 79 ಪ್ಲಸ್ 83 ಅದು ನಮ್ಮ S2. ಇದೇ ರೀತಿಯಲ್ಲಿ S3, S4, S5 ಹೋಗ್ತಾನೆ ಇರುತ್ತೆ. ಆದರೆ ಇಲ್ಲಿ ಒಂದು ಚಿಕ್ಕ ಫಾರ್ಮುಲಾ ಇದೆ. ಏನಪ್ಪ ಫಾರ್ಮುಲಾ ಅಂದರೆ S2 ಮೈನಸ್ S1 ಹಂಗೆ ಅಂದರೆ ಏನಾಗುತ್ತೆ? A1 ಪ್ಲಸ್ A2 ಮೈನಸ್ A1 ಏನು ಬರುತ್ತೆ? ಪ್ಲಸ್ A1 ಮೈನಸ್ A1 ಕ್ಯಾನ್ಸಲ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ? ಇಲ್ಲಿ A2 ಉಳ್ಕೊಳ್ಳುತ್ತೆ. ಸೊ S2 ಮೈನಸ್ S1 ವಿಲ್ ಬಿ ಈಕ್ವಲ್ ಟು ಹೌ ಮಚ್? A2. ಸೊ ಇದನ್ನು ಯಾವ ರೀತಿ ಜನರಲೈಸ್ ಮಾಡ್ಬೋದು ನಾವು? ದಿಸ್ ಕ್ಯಾನ್ ಬಿ ಜನರಲೈಸ್ಡ್ ಆಸ್ Sn ಮೈನಸ್ Sn ಮೈನಸ್ 1. ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಓಕೆ, ಅದು Sn ಆಗುತ್ತೆ. Sn ಮೈನಸ್ 1 ಅಂದರೆ ಏನು? 2 ಮೈನಸ್ 1 ಅಂದರೆ S1 ಆಗುತ್ತೆ, ಕರೆಕ್ಟ್? ಸೊ Sn ಮೈನಸ್ Sn ಮೈನಸ್ 1 ಏನಾಗುತ್ತೆ ನಮಗೆ? AN ಬರುತ್ತೆ. ಇದು ಸಮ್ ಆಫ್ ಟರ್ಮ್ಸಿನ ಫಾರ್ಮುಲಾಗಳು. ನೆಕ್ಸ್ಟು ಸೊ ಸಮ್ ಆಫ್ ಟರ್ಮ್ಸಲ್ಲಿ ಮತ್ತೆ ನಮಗೆ 2 ಫಾರ್ಮುಲಾ ಇದ್ದಾವೆ. ಯಾವುದಾ 2 ಫಾರ್ಮುಲಾ? ಮೊದಲನೇ ಫಾರ್ಮುಲಾ ಬಂದುಬಿಟ್ಟು Sn ಇಸ್ ಈಕ್ವಲ್ ಟು N/2 2A ಪ್ಲಸ್ N ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾನ ನಾವು ಯಾವಾಗ ಯೂಸ್ ಮಾಡಬೇಕು? ಮಾಡಬೇಕಂದ್ರೆ ಯಾವಾಗ ನಮಗೆ ಲಾಸ್ಟ್ ಟರ್ಮ್ ಕೊಡಲ್ವೋ ಅಥವಾ ಲಾಸ್ಟ್ ಟರ್ಮ್ ಕೊಡದೇ ಇರಬೇಕಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದು Sn ಇಸ್ ಈಕ್ವಲ್ ಟು N/2 ಆಫ್ A ಪ್ಲಸ್ L. L ಅಂದರೆ ಏನು? ಲಾಸ್ಟ್ ಟರ್ಮ್. ಸೊ ಯಾವಾಗ ಲಾಸ್ಟ್ ಟರ್ಮ್ ಕೊಟ್ಟಿರ್ತಾರೋ ಆವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಮ್ ಆಫ್ ಟರ್ಮ್ಸ್ನ ಕಂಡುಹಿಡಿಬೋದು. ಸೊ ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇಷ್ಟೇ ಇರೋದು, AN ಫಾರ್ಮುಲಾ, ಡಿ ಫಾರ್ಮುಲಾ ಹಾಗೂ ಸಮ್ ಆಫ್ ಟರ್ಮ್ಸ್ ಫಾರ್ಮುಲಾ. ಇದ್ರ ಜೊತೆಗೆ ಏನು ಇಂಪಾರ್ಟೆಂಟು?
ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ ರೀತಿ ಕಂಡುಹಿಡಿಬೇಕು? ಕಾಮನ್ ಡಿಫ್ರೆನ್ಸ್ ಅನ್ನೋ ಪ್ಯಾಟರ್ನ್ ನಾವು ಒಂದು ಸೀರೀಸ್ ಆಫ್ ನಂಬರ್ಸ್ ಅಲ್ಲಿ ನೋಡಿದಾಗ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಗೊತ್ತಾಗುತ್ತೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎನ್ನ ಮೈಂಡ್ ಮ್ಯಾಪ್ ಈ ರೀತಿಯಲ್ಲಿ ಇರುತ್ತೆ. ಇದನ್ನ ನೀವು ಸ್ಕ್ರೀನ್ಶಾಟ್ ತಗೋಬಹುದು, ಬರ್ಕೋಬಹುದು. ಇವಾಗ ಸಮಯ ಡೌಟ್ಸಿಗೆ. ಸೊ ಯಾವುದೇ ನಿಮಗೆ ಡೌಟ್ಸ್ ಇದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ನಾವು ಅದನ್ನು ತಗೊಳ್ಳೋಣ. ನೋ ಡೌಟ್ಸ್? ಓಕೆ, ಪ್ರೊಸೀಡಿಂಗ್ ಫರ್ದರ್. ಏನೋ ಡೌಟ್ಸ್ ಬಂದರೆ ಕಮೆಂಟಲ್ಲಿ ಟೈಪ್ ಮಾಡಿ, ನಾವು ಅದನ್ನು ತಗೊಳ್ಳೋಣ. ಆಲ್ ರೈಟ್, ನೆಕ್ಸ್ಟ್ ಮುಂದಿನ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ನಮ್ಮ ಮ್ಯಾಥ್ಸಲ್ಲಿ ಯಾವುದು ಅಂದರೆ ಟ್ರಯಾಂಗಲ್ಸ್. ಸೊ ಟ್ರಯಾಂಗಲ್ಸಲ್ಲಿ ಏನು ತುಂಬ ಇಂಪಾರ್ಟೆಂಟು, ತುಂಬ ಥಿಯರಮ್ಸ್ಗಳಿದ್ದಾವೆ, ತುಂಬ ಟರ್ಮಿನಾಲಜೀಸ್ಗಳಿದ್ದಾವೆ ಅಲ್ವಾ. ಸೊ ಟ್ರಯಾಂಗಲ್ಸ್ ಪಾಠದಿಂದ ಥಿಯರಮ್ ಪ್ರೂವ್ ಮಾಡಿ ಅಂತ ತುಂಬ ಕ್ವಶನ್ಸ್ನ ಕೇಳಿದ್ದಾರೆ ಎಕ್ಸಾಮಲ್ಲಿ. ಓಕೆ, ಸೊ ಟ್ರಯಾಂಗಲ್ಸಿನ ಮೈಂಡ್ ಮ್ಯಾಪ್ ನೋಡೋಣ. ಮೊದಲನೇದಾಗಿ ಸಿಮಿಲಾರಿಟಿ ಅಂದ್ರೆ ಏನು? ಇಲ್ಲಿ ನೋಡಿ, ಇಲ್ಲಿ ಎರಡು ಫಿಗರ್ ಕಾಣಿಸಿದೆ. ಒಂದು ಚಿಕ್ಕ ಬಾಕ್ಸ್ ಹಾಕಿದ್ದೀನಿ, ಇನ್ನೊಂದು ದೊಡ್ಡ ಬಾಕ್ಸ್ ಹಾಕಿದ್ದೀನಿ. ಏನು ಡಿಫ್ರೆನ್ಸ್ ಇದೆ ಇದರಲ್ಲಿ ಫಿಗರ್ಸಲ್ಲಿ? ಎರಡು ಒಂದೇ ಶೇಪಲ್ಲಿದೆ, ಎರಡು ರೆಕ್ಟ್ಯಾಂಗಲ್ಲೇ, ಕರೆಕ್ಟಾ? ಆದರೆ ಇದು ಚಿಕ್ಕ ರೆಕ್ಟ್ಯಾಂಗಲ್, ಅದು ದೊಡ್ಡ ರೆಕ್ಟ್ಯಾಂಗಲ್. ಸೊ ಸಿಮಿಲಾರಿಟಿಯಲ್ಲಿ ನೀವು 4 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೋಬೇಕು. ನಾನು ಯಾವಾಗಲೂ ಸಿಮಿಲಾರಿಟಿ ಅಂತ ನೀವು ನೋಡಿದ್ರೆ ಕ್ವಶನ್ ಪೇಪರಲ್ಲಿ ಈ 4 ಪಾಯಿಂಟ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇ ಪಾಯಿಂಟ್ ಏನು? ದೇ ಹ್ಯಾವ್ ಸೇಮ್ ಶೇಪ್. ಇಲ್ಲೇ ನೋಡ್ಬೋದು, 2 ರೆಕ್ಟ್ಯಾಂಗಲ್ಸ್ ಸೇಮ್ ಶೇಪ್. ಆಲ್ ರೈಟ್, ನೆಕ್ಸ್ಟ್ ದೇ ಆರ್ ನಾಟ್ ಹ್ಯಾವಿಂಗ್ ಸೇಮ್ ಸೈಜ್. ಬಟ್ ನೋಡಿ, ಇದು ಚಿಕ್ಕ ರೆಕ್ಟ್ಯಾಂಗಲ್ ಇದೆ, ದೊಡ್ಡ ರೆಕ್ಟ್ಯಾಂಗಲ್ ಇದೆ. ಫಾರ್ ಎಕ್ಸಾಂಪಲ್ ಇದು 10 ಸೆಂಟಿಮೀಟರ್ಸ್ ಇರ್ಬೋದು, ಇದೊಂದು 15 ಸೆಂಟಿಮೀಟರ್ಸ್ ಇರ್ಬೋದು ಅಲ್ವಾ. ನೆಕ್ಸ್ಟ್ ಥರ್ಡ್ ಒನ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನು? ಈ ಆಂಗಲು ಈ ಆಂಗಲ್, ಓಕೆ, ಈ ಆಂಗಲು ಈ ಆಂಗಲ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಸುನೀತಾ ಅವರು ಒಂದು ಡೌಟ್ ಕೇಳಿದ್ದಾರೆ, ವೈಲ್ ರೈಟಿಂಗ್ ಡೆಫಿನೇಷನ್ ಆಫ್ AP ಶುಡ್ ವಿ ರೈಟ್ ದ ಜನರಲ್ ಫಾರ್ಮ್. ದಯವಿಟ್ಟು ಬರೀರಿ, ಜನರಲ್ ಫಾರ್ಮ್ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಬರುತ್ತೆ. ಸೊ ನೀವು ಖಂಡಿತವಾಗೂ ಬರೀಬಹುದು. ಸೊ ಡೆಫಿನೇಷನ್ ಆಫ್ AP ಅಂದ್ರೆ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ಅ ಸೀರೀಸ್ ಆಫ್ ನಂಬರ್ಸ್, ಅದು ಡೆಫಿನೇಷನ್ ಆಫ್ AP. ಸೊ ಜನರಲ್ ಫಾರ್ಮ್ ನೀವು ಬರೀಬಹುದು ಆಕ್ಚುಲಿ. ಓಕೆ, ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಪ್ರೊಪೋರ್ಷನಲ್ ಅಂದ್ರೆ ಏನು? ಈ ಸೈಡು ಪ್ರೊಪೋರ್ಷನಲ್ ಆಗಿರುತ್ತೆ, ಅದೇ ರೀತಿಯಲ್ಲಿ ಈ ಸೈಡು ಪ್ರೊಪೋರ್ಷನಲ್ ಆಗಿರುತ್ತೆ. ಪ್ರೊಪೋರ್ಷನಲ್ ಅಂದ್ರೆ ಅವೆರಡನ್ನ ಡಿವೈಡ್ ಮಾಡಿದಾಗ ನಮಗೆ ಒಂದೇ ಆನ್ಸರ್ ಬರುತ್ತೆ. ಆಲ್ ರೈಟ್, ಸೊ ಇದು ಸಿಮಿಲಾರಿಟಿ ಅಂದ್ರೆ ಈ 4 ಪಾಯಿಂಟ್ನ ನೀವು ಜ್ಞಾಪಕ ಇಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್ ಇದು. ಇವಾಗ ಸಿಮಿಲಾರಿಟಿಯಲ್ಲಿ ಕ್ರೈಟೀರಿಯಾಗಳಿದಾವೆ. ಏನ ಕ್ರೈಟೀರಿಯಾಗಳು? ಮೊದಲನೇ ಕ್ರೈಟೀರಿಯಾ ಬಂದ್ಬಿಟ್ಟು SSS ಸಿಮಿಲಾರಿಟಿ, ಅಂದ್ರೆ ಸೈಡ್ ಸಿಮಿಲಾರಿಟಿ. ಎರಡನೇದು ASA ಆಂಗಲ್ ಸೈಡ್ ಆಂಗಲ್, ಹಾಗೂ ಮೂರನೇದು AA ಆಂಗಲ್ ಅಥವಾ ಆಂಗಲ್ ಸಿಮಿಲಾರಿಟಿ. ಸೊ ಯಾವುದೇ ಒಂದು ಜಾಮಿಟ್ರಿಯಲ್ಲಿ ಎರಡು ಆಂಗಲ್ಗಳು ಸೇಮ್ ಆಗಿದ್ರೆ, ಸೊ ಇದು ಟ್ರಯಾಂಗಲ್ಸ್ ಪಾಠ ಮಾಡ್ತಿರೋದ್ರಿಂದ ಎರಡು ಟ್ರಯಾಂಗಲ್ಸ್ ಅಲ್ಲಿ ಎರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಸೇಮ್ ಆಗಿದ್ರೆ ಅಥವಾ ಈಕ್ವಲ್ ಆಗಿದ್ರೆ ಅವಾಗ ಏನಂತ ಕರಿಬಹುದು? ಅವೆರಡು ಟ್ರಯಾಂಗಲ್ಗಳು ಸಿಮಿಲರ್ ಆಗಿದೆ ಅಂತ ಹೇಳ್ಬೋದು. ಆಲ್ ರೈಟ್, ಓಕೆ. ನೆಕ್ಸ್ಟ್ ಸಿಮಿಲಾರಿಟಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತಾ ಇದೆ ನಮ್ಮ ಹತ್ರ? ಕಾಂಗ್ರುವೆನ್ಸಿ. ಸೊ ಕಾಂಗ್ರುವೆನ್ಸಿ ಅಂದ್ರೆ ಏನು? ಒಂದು ಫಿಗರ್ನ ತಗೊಂಡಿದ್ದೀವಿ ಈಗ. ಆಲ್ ರೈಟ್, ಇದೇ ರೀತಿಯಾಗಿ ಇನ್ನೊಂದು ಫಿಗರ್ನ ತಗೊಂಡಿದ್ದೀವಿ ನೋಡಿ. ಸೊ ಇಲ್ಲಿ ಸಿಮಿಲಾರಿಟಿ ಏನ್ ಸೇಮ್ ಇದೆ? ಇದರಲ್ಲಿ ಒಂದೇ ಶೇಪ್ ಇದೆ, ಬೋತ್ ಆರ್ ರೆಕ್ಟ್ಯಾಂಗಲ್ಸ್, ಹಾಗೂ ಒಂದೇ ಸೈಜ್ ಇದೆ. ಸೊ ಯಾವಾಗ ಎರಡು ಫಿಗರ್ಗಳಿಗೆ ಒಂದೇ ಶೇಪ್ ಹಾಗೂ ಒಂದೇ ಸೈಜ್ ಇರುತ್ತೋ ಅದಕ್ಕೆ ನಾವೇನಂತ ಕರಿತೀವಿ? ಕಾಂಗ್ರುವೆಂಟ್ ಅಂತ ಕರಿತೀವಿ. ಸೊ ಕಾಂಗ್ರುವೆಂಟ್ ಅಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಜ್ಞಾಪಕ ಇಟ್ಕೋಬೇಕು ನೋಡಿ ಇಲ್ಲಿದೆ. ಮೊದಲನೇದಾಗಿ ದೇ ಹ್ಯಾವ್ ಸೇಮ್ ಶೇಪ್, ಅಲ್ಲೇ ನೋಡ್ಬೋದು. ಅದ್ರ ಜೊತೆಗೆ ದೇ ಹ್ಯಾವ್ ಸೇಮ್ ಸೈಜ್. ಸೊ ಈ ರೆಕ್ಟ್ಯಾಂಗಲಿನ ಸೈಜ್ ಹಾಗೂ ಈ ರೆಕ್ಟ್ಯಾಂಗಲಿನ ಸೈಜ್ ಒಂದೇ ರೀತಿಯಲ್ಲಿ ಇರುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಇಲ್ಲೂ ಕೂಡ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್, ಅಲ್ಲೂ ಕೂಡ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಈ ಆಂಗಲ್ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಆಲ್ಸೋ ಈಕ್ವಲ್. ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್ ಆಗಿತ್ತು, ಇಲ್ಲೇನಾಗ್ತಿದೆ? ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ನಮ್ಮ ಕಾಂಗ್ರುವೆನ್ಸಿ. ಸೊ ಕಾಂಗ್ರುವೆನ್ಸಿಯಲ್ಲಿ ಮತ್ತೆ 4 ಪಾಯಿಂಟ್ಸ್ ಇದೆ. ಸೊ ಕ್ರೈಟೀರಿಯಾಸ್ ಯಾವ್ದಿದೆ ಕಾಂಗ್ರುವೆನ್ಸಿಯಲ್ಲಿ ನೋಡೋಣ. ಸೊ ಮೊದಲನೇ ಕ್ರೈಟೀರಿಯಾ SSS ಅಂದ್ರೆ ಸೈಡ್ ಕಾಂಗ್ರುವೆನ್ಸಿ. ನೆಕ್ಸ್ಟ್ SAS, ASA ಹಾಗೂ RHS ಅಂದ್ರೆ ಏನು? ರೈಟ್ ಆಂಗಲ್, ಹೈಪಾಟಿನ್ಯೂಸ್ ಹಾಗೂ ಸೈಡ್. SAS ಅಂದ್ರೆ ಸೈಡ್ ಹಾಗೂ ಆಂಗಲ್ ಸೈಡ್ ಆಂಗಲ್. ಅರ್ಥ ಆಗುತ್ತಲ್ವಾ? ಸೊ ಮೊದಲನೇ ಬೇಸಿಕ್ ಏನಪ್ಪಾ ಟ್ರಯಾಂಗಲ್ಸ್ ಅಲ್ಲಿ ಅಂದ್ರೆ ಸಿಮಿಲಾರಿಟಿ ಹಾಗೂ ಕಾಂಗ್ರುವೆನ್ಸಿ. ಪಾಯಿಂಟ್ಸ್ ನ ಕೂಡ ಬರ್ದಿದ್ದೀವಿ, ಮತ್ತೆ ಅದರ ಕ್ರೈಟೀರಿಯಾಸ್ ಕೂಡ ಬರ್ದಿದ್ದೀವಿ. ನೆಕ್ಸ್ಟ್ ಏನ್ ಮಾಡ್ತಿದೀವಿ? ಇಲ್ಲಿ ಒಂದು ಟ್ರಯಾಂಗಲ್ ನ ತಗೊಂಡಿದೀವಿ. ಓಕೆ, ಟ್ರಯಾಂಗಲ್ ನೇಮ್ ಕೂಡ ಮಾಡಿದೀವಿ, ಏನಂತ? AB ಹಾಗೂ C. ಇವಾಗ ಈ ಟ್ರಯಾಂಗಲ್ ನಾವೇನ್ ಮಾಡೋಣ? ಒಂದು ಲೈನ್ ನ ಡ್ರಾ ಮಾಡೋಣ. ಯಾವ ರೀತಿಯಲ್ಲಿ ಡ್ರಾ ಮಾಡೋಣ ಲೈನ್ ನ? ಯಾವ ರೀತಿ ಅಂದ್ರೆ ಈ ಲೈನ್ ಬಂದ್ಬಿಟ್ಟು 2 sides ನ ಇಂಟರ್ಸೆಕ್ಟ್ ಆಗ್ಬೇಕು, ಆ ರೀತಿಯಲ್ಲಿ ಡ್ರಾ ಮಾಡೋಣ. ಅದ್ರ ಜೊತೆಗೆ ಆ ಲೈನ್ ಯಾವ ತರ ಡ್ರಾ ಮಾಡಿರ್ಬೇಕಂದ್ರೆ ಥರ್ಡ್ ಸೈಡಿಗೆ ಪ್ಯಾರಲಲ್ ಆಗಬೇಕು. ನೋಡಿ, ಇವೆರಡು ಸೈಡ್ ನ ಇಂಟರ್ಸೆಕ್ಟ್ ಆಗ್ತಾ ಇದೆ, ಆದ್ರೆ ಈ ಲೈನು ಥರ್ಡ್ ಸೈಡಿಗೆ ಏನಾಗಿದೆ? ಪ್ಯಾರಲಲ್ ಆಗಿದೆ. ಯಾವಾಗ ಒಂದು ಲೈನು ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೀವೋ ಅದು ಯಾವಾಗ ಪ್ಯಾರಲಲ್ ಆಗಿರುತ್ತೋ ಅವಾಗ ಏನಾಗುತ್ತೆ?
ಎರಡು ಸೈಡ್ನ ಡಿವೈಡ್ ಮಾಡುತ್ತೆ. ಯಾವ ರೀತಿಯಲ್ಲಿ? ಇಲ್ಲಿ ನೋಡಿ. ಓಕೆ, ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಡಿ ಅಂಡ್ ಇ ಅಂತ ತಗೊಳ್ಳೋಣ. ಸೊ ಡಿವೈಡ್ ಆಗಿದ ತಕ್ಷಣ ಸೊ ಈ ರೀತಿ ಕಾಣಿಸುತ್ತೆ. ಆಲ್ ರೈಟ್. ಸೊ ಇದರಿಂದ ನಾವು ಯಾವ ಥಿಯರಮ್ನ ನೋಡ್ಬೋದು? ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಅಂತ ಕೂಡ ಕರೀತಾರೆ. ಆಲ್ ರೈಟ್. ಸೊ ಥೇಲ್ಸ್ ಥಿಯರಮ್ ಅಥವಾ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂದರೆ ಏನು? ಇಲ್ಲಿದೆ ನೋಡಿ. ಸೊ BPT ಅಂದರೆ ಇನ್ ಟ್ರಯಾಂಗಲ್ ABC, if DE is parallel to BC, if DE is parallel to BC, then AD by DB will be equal to AE by EC. ಇದೇನಿದು ನಮ್ಮ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಈ ಥಿಯರಮ್ನ ಪ್ರೂಫ್ ನಿಮ್ಮ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ಸು ತುಂಬ ಹೈ ಆಗಿರುತ್ತೆ. ಓಕೆ, ಸೊ ಮ್ಯಾಥಮೆಟಿಕಲಿ ಸ್ಟೇಟ್ಮೆಂಟ್ ಬರೆದಿದ್ದೀವಿ. ಆ್ಯಕ್ಚುಲಿ ನೀವು ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ನ ಬರೀಬೇಕಾದ್ರೆ ಇಂಗ್ಲೀಷಲ್ಲೇ ಬರೀಬೇಕು. ಆಲ್ ರೈಟ್. ನೆಕ್ಸ್ಟ್, ಇದು BPT ಥಿಯರಮ್. ಕಾನ್ವರ್ಸ್ ಆಫ್ BPT ಅಂದರೆ ಏನು? ಕಾನ್ವರ್ಸ್ ಆಫ್ BPT ಅಂದರೆ ಈ ರೀತಿ ಕೊಟ್ಟಿದ್ದಾರೆ. ಇಫ್ AD by DB is equal to AE by EC, then DE is parallel to BC. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ DE parallel to BC ಫಸ್ಟ್ ಬರ್ತಾ ಇದೆ, ಆಮೇಲೆ AD by DB AE by EC ಬರ್ತಾ ಇದೆ. ಇದು ಜಸ್ಟ್ BPT ಥಿಯರಮ್, ನಾರ್ಮಲ್ BPT ಥಿಯರಮ್. ಅದೇ ಕಾನ್ವರ್ಸ್ BPT ಥಿಯರಮ್ ಅಂದ್ರೆ ಏನು? ಇಫ್ AD by DB is equal to AE by EC, ಅವಾಗ ಏನಾಗುತ್ತೆ? ದೆನ್ DE is parallel to BC. ಯಾಕೆ ಇವೆರಡು ಪಾಯಿಂಟ್ಸ್ನ ಹೇಳ್ತಾ ಇದ್ದೀವಿ? ಯಾಕಂದರೆ ಇವೆರಡು ಟ್ರಯಾಂಗಲ್ಸ್ ಬರುವಂತಹ ಥಿಯರಮ್ಗಳು, ಹಾಗೂ ಈ ಥಿಯರಮ್ಗಳ ಮೇಲೆ ತುಂಬ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಓಕೆ, ಸೊ ಅದಕ್ಕೆ BPT ಥಿಯರಮ್ನ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಥಿಯರಮ್ ಯಾವುದಿದೆ? ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಯಾವ ಥರ ಟ್ರಯಾಂಗಲ್ಗೆ ಅನ್ವಯ ಆಗುತ್ತೆ? ಪೈಥಾಗರಸ್ ಥಿಯರಮು ರೈಟ್ ಆಂಗಲ್ಡ್ ಟ್ರಯಾಂಗಲ್ಗೆ ಅನ್ವಯ ಆಗುತ್ತೆ. ಓಕೆ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂದರೆ ಒಂದು ಆಂಗಲ್ ಎಕ್ಸಾಕ್ಟ್ಲಿ 90 ಡಿಗ್ರೀಸ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ರೈಟ್ ಆಂಗಲ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಅಂದ್ರೆ ಏನು? ಸ್ಕ್ವೇರ್ ಆಫ್ ಹೈಪೋಟಿನ್ಯೂಸ್. ಹೈಪೋಟಿನ್ಯೂಸ್ ಯಾವ ರೀತಿ ಕಂಡುಹಿಡಿಬೇಕು? ದ ಸೈಡ್ ವಿಚ್ ಇಸ್ ಆಪೋಸಿಟ್ ಟು ದ ರೈಟ್ ಆಂಗಲ್ ಇಸ್ ಕಾಲ್ಡ್ ಆಸ್ ಹೈಪೋಟಿನ್ಯೂಸ್. ಇವಾಗ ರೈಟ್ ಆಂಗಲ್ ಎಲ್ಲಿದೆ? P ಅಲ್ಲಿದೆ. P ನ ಆಪೋಸಿಟ್ ಸೈಡ್ ಯಾವುದು? P ನ ಆಪೋಸಿಟ್ ಸೈಡ್ RQ ಆಗುತ್ತೆ ಅಲ್ವಾ? ಸೊ ಸ್ಕ್ವೇರ್ ಆಫ್ ಹೈಪೋಟಿನ್ಯೂಸ್ ಅಂದರೆ RQ ಸ್ಕ್ವೇರ್ ಇಸ್ ಈಕ್ವಲ್ ಟು PR ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್. ಓಕೆ, ಸೊ ಪೈಥಾಗರಸ್ ಥಿಯರಮ್ನ ಯಾವ ರೀತಿ ಬರೆದಿದ್ದೀವಿ ಇಲ್ಲಿ ನೋಡಿ. ಪೈಥಾಗರಸ್ ಥಿಯರಮ್ ಇನ್ ಟ್ರಯಾಂಗಲ್ RPQ. ಇಲ್ಲಿ ನೋಡಿ, ಇವಾಗ ಇಫ್ ಆಂಗಲ್ P is equal to 90 degrees, if angle P is equal to 90 degrees, angle P is equal to 90 degrees, then RQ square, hypotenuse square is equal to sum of squares of other two sides. ಅಂದರೆ ಇವೆರಡು ಸೈಡ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಬೇಕು. ಇದು ನಾರ್ಮಲ್ ಪೈಥಾಗರಸ್ ಥಿಯರಮ್. ಇವಾಗ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಅಂದರೆ ಏನು? ಇಲ್ಲಿದೆ ನೋಡಿ. ಸೊ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಈ ರೀತಿ ಕೊಟ್ಟಿದ್ದಾರೆ. ಇನ್ ಟ್ರಯಾಂಗಲ್ RPQ, if RQ square is equal to RP square plus PQ square, then angle P is equal to 90 degrees. ಅರ್ಥ ಮಾಡ್ಕೊಳ್ಳಿ ಕಾನ್ವರ್ಸ್ ಅಲ್ಲಿ ಏನಾಗ್ತಾ ಇದೆ ಅಂತ. ಸೊ ಇಲ್ಲಿ ಯಾವ್ದು ಸೆಕೆಂಡ್ ಬರ್ತಾ ಇದೆಯೋ ಅದು ಫಸ್ಟ್ ಬರ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಯಾವ್ದು ಫಸ್ಟ್ ಬರ್ತಾ ಇದೆಯೋ ಅದು ಸೆಕೆಂಡ್ ಬರ್ತಾ ಇದೆ. ಸೊ ಇಫ್ ಅಂಡ್ ದೆನ್ ಕೂಡ ಯೂಸ್ ಮಾಡಿದ್ದೀವಿ, ಅದಕ್ಕೆ ಅದನ್ನು ಹೈಲೈಟ್ ಮಾಡಿದ್ದೀನಿ. ಇದು ನಮ್ಮ ಪೈಥಾಗರಸ್ ಥಿಯರಮ್. ಈ ಥಿಯರಮಿನ ಪ್ರೂಫ್ ಕೂಡ ನಿಮ್ಮ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಈ ಥಿಯರಮಿನ ಪ್ರೂಫ್ಸ್ನ ಡೀಟೇಲ್ಡ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನೀವು ಅದನ್ನು ಹೋಗ್ಬಿಟ್ಟು ಖಂಡಿತವಾಗ್ಲೂ ನೋಡ್ಬೋದು. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡೋಣ? ಎರಡು ಸಿಮಿಲರ್ ಟ್ರಯಾಂಗಲ್ಸ್ನ ತಗೊಳ್ಳೋಣ. ಏನು ಸಿಮಿಲರ್ ಟ್ರಯಾಂಗಲ್ಸ್ ಅಂದರೆ? ಸಿಮಿಲರ್ ಅಂದರೆ ಏನು? ದೇ ಹ್ಯಾವ್ ಸೇಮ್ ಶೇಪ್ ಬಟ್ ನಾಟ್ ಸೇಮ್ ಸೈಜ್. ಸೊ ನೋಡಿ, ಎರಡು ಸಿಮಿಲರ್ ಟ್ರಯಾಂಗಲ್ಸ್ನ ತೊಗೊಂಡಿದ್ದೀವಿ. ದೇ ಹ್ಯಾವ್ ಸೇಮ್ ಶೇಪ್ ಬಟ್ ದೇ ಡು ನಾಟ್ ಹ್ಯಾವ್ ಸೇಮ್ ಸೈಜ್. ಓಕೆ, ಇವಾಗ ಈ ಟ್ರಯಾಂಗಲ್ಸ್ನ ತೊಗೊಂಡು ನೆಕ್ಸ್ಟ್ ಏನು ಮಾಡೋಣ? ಎರಡದು ಏರಿಯಾನ ಕಂಡುಹಿಡಿಯೋಣ. ಸೊ ಈ ಟ್ರಯಾಂಗಲಿನ ಏರಿಯಾ ಹಾಗೆ ಈ ಟ್ರಯಾಂಗಲಿನ ಏರಿಯಾ. ಸೊ ಎರಡು ಸಿಮಿಲರ್ ಟ್ರಯಾಂಗಲ್ಸಿನ ಏರಿಯಾ ಬಂತು. ಇವಾಗ ಇವೆರಡು ಏರಿಯಾಸ್ನ ಡಿವೈಡ್ ಮಾಡೋಣ. ಡಿವೈಡ್ ಅಂದರೆ ಯಾವ ರೀತಿ ಆಗುತ್ತೆ? ಈ ರೀತಿ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಮಾಡಿದಾಗ ಇದು ಯಾವುದಕ್ಕೆ ಸಮವಾಗಿರುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಸ್ಕ್ವೇರ್. ಆಯ್ತಾ? ಅಂದರೆ AB RP, BC PQ, AC RQ. ಸೊ ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಸ್ಕ್ವೇರ್. ಇದೇನಿದು ನಮ್ಮ ನೆಕ್ಸ್ಟ್ ಥಿಯರಮ್, ಅಂದರೆ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಇದನ್ನು ಯಾವ ರೀತಿ ಹೇಳ್ಬೋದು? ದ ರೇಷಿಯೋ ಆಫ್ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್, ರೇಷಿಯೋ ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್. ಓಕೆ, ಸೊ ದ ರೇಷಿಯೋ ಆಫ್ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ಸ್ ಆಫ್ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಇದು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಆಲ್ ರೈಟ್. ಸೊ ಇಲ್ಲಿಗೆ ಟ್ರಯಾಂಗಲ್ಸಿನ ಪಾಠದ ಮೈಂಡ್ ಮ್ಯಾಪ್ಸ್ ಅಂದರೆ ಇಡೀ ಟ್ರಯಾಂಗಲ್ಸ್ ಚಾಪ್ಟರ್ನಲ್ಲಿ ಕವರ್ ಮಾಡಿದ್ದೀವಿ. ಈ ಪಾಠದಲ್ಲಿ ಯಾವುದೇ ಡೌಟ್ ಇದ್ದರೂ ದಯವಿಟ್ಟು ಇವಾಗ ಕಮೆಂಟ್ ಮಾಡಿ ಡೌಟ್ಸ್ನ ತಗೊಳ್ಳೋಣ. ಆಲ್ ರೈಟ್. ಓಕೆ, ನೋ ಡೌಟ್ಸ್? ಸೊ ಪ್ರತ್ಯುಷ್ ಹೆಗ್ಡೆ ಒಂದು ಡೌಟ್ ಕೇಳಿದ್ದಾರೆ, ಸರ್ ವಾಟ್ ಇಸ್ ದ ಆಂಗಲ್ ಬೈಸೆಕ್ಟರ್ ಥಿಯರಮ್? ಓಕೆ, ಆಂಗಲ್ ಬೈಸೆಕ್ಟರ್ ಥಿಯರಮು ನಮ್ಮ 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಇಲ್ಲ. ಸೊ ಆದರೂ ಬೈಸೆಕ್ಟರ್ ಅಂದರೆ
ಸಮಥಿಂಗ್ ವಿಚ್ ಡಿವೈಡ್ಸ್ ಇಂಟು 2 ಈಕ್ವಲ್ ಹಾಫ್ಸ್. ಫಾರ್ ಎಕ್ಸಾಂಪಲ್ ಮೀಡಿಯನ್ ಇದೆ ನಮ್ಮ ಇದರಲ್ಲಿ. ಓಕೆ, ಅದು ಬೈಸೆಕ್ಟೆಡ್ ಥಿಯರಮ್ ನಮ್ಮ 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಇಲ್ಲ ಇದು. ಸೊ ಎನಿ ಅದರ್ ಡೌಟ್ಸ್? ಸಿಲೆಬಸ್ಸಲ್ಲಿ ಇರೋದು ಕೇಳಿ, ಸಿಲೆಬಸ್ಸಲ್ಲಿ ಇಲ್ಲದೆ ಇರೋದೆಲ್ಲ ಕೇಳಕ್ಕೆ ಹೋಗಬೇಡಿ. ಓಕೆ, ಎನಿ ಅದರ್ ಡೌಟ್ಸ್? ಆಲ್ ರೈಟ್, ಪ್ರೊಸೀಡ್ ಮಾಡೋಣ. ನೆಕ್ಸ್ಟ್ ಬೇರೆ ಯಾವ್ದಾರು ಡೌಟ್ ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾವು ಅದನ್ನು ಅಡ್ರೆಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ನಂಬರ್ 3 ಯಾವುದದು? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆ್ಯಂಡ್ 2 ವೇರಿಯೇಬಲ್ಸ್. ಸೊ ಇದರಲ್ಲಿ ಮೊದಲನೇದಾಗಿ ಬೇಸಿಕ್ಸ್ನ ನೋಡೋಣ. ಸೊ ಬೇಸಿಕ್ಸಲ್ಲಿ ಏನು ನೋಡೋಣ ನಾವು? ಲೀನಿಯರ್ ಅಂದರೆ ಏನು? ಪೇರ್ ಅಂದರೆ ಗೊತ್ತು ನಮಗೆ, ಪೇರ್ ಅಂದರೆ ಗೊತ್ತಲ್ವಾ? ನಿಮಗೂ ಗೊತ್ತು ತಾನೆ? ಪೇರ್ ಆಫ್ ಸಾಕ್ಸ್ ಅಂದರೆ 2 ಸಾಕ್ಸ್ ಅಲ್ವಾ? ಸೊ ಪೇರ್ ಅಂದರೆ 2 ಅಂತ ಗೊತ್ತಿದೆ. ಲೀನಿಯರ್ ಅಂದರೆ ಏನು? ಲೀನಿಯರ್ ಅಂದರೆ ಹೈಯೆಸ್ಟ್ ಪವರ್ ಇಸ್ 1. ಆಯ್ತಾ? ಪವರು ಯಾವುದೇ ಒಂದು ಈಕ್ವೇಷನ್ಗೆ ಅಕಸ್ಮಾತ್ ಹೈಯೆಸ್ಟ್ ಪವರ್ 1 ಆಗಿದ್ರೆ ಅದಕ್ಕೇನಂತ ಕರಿತೀವಿ ನಾವು? ಲೀನಿಯರ್ ಅಂತ ಕರಿತೀವಿ. ಅದ್ರ ಜೊತೆಗೆ ಈಕ್ವೇಷನ್ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಮ್ಯಾಥ್ ಸ್ಟೇಟ್ಮೆಂಟ್ ವಿಚ್ ಹ್ಯಾಸ್ 2 sides, ದಟ್ ಇಸ್ LHS ಆ್ಯಂಡ್ RHS. ಅದ್ರ ಮಧ್ಯದಲ್ಲಿ ಯಾವ ಸಿಂಬಲ್ ಇದೆ? ಈಕ್ವಲ್ ಟು ಸಿಂಬಲ್ ಇದೆ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ? ಈಕ್ವೇಷನ್ಸ್ ಅಂತ ಕರಿತೀವಿ. ಜಸ್ಟ್ ಬೇಸಿಕ್, ಇದು ಅಷ್ಟೊಂದಿಲ್ಲ ನಿಮ್ಮ 10th ಅಲ್ಲಿ. ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದು ಯಾವ ಮೆಥಡ್ ಇದೆ? ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ. ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಿನ ಸಬ್ಸ್ಟಿಟ್ಯೂಷನ್ ಮೆಥಡು ಯಾವಾಗ ಯೂಸ್ ಮಾಡಬೇಕಂದ್ರೆ 2 ಲೀನಿಯರ್ ಈಕ್ವೇಷನ್ಸ್ನ ಕೊಟ್ಟಿರ್ತಾರೆ. ಸೊ ಮೊದಲನೇ ಲೀನಿಯರ್ ಈಕ್ವೇಷನ್ ಆ ಥರ ಇರುತ್ತೆ. a1x + b1y = c1. ಇದಕ್ಕೆ ನಾವೇನಂತ ತಗೊಳ್ಳೋಣ? ಇದು ಒಂದು ಈಕ್ವೇಷನ್ ಆಯಿತು. ಇನ್ನೊಂದು ಈಕ್ವೇಷನ್ ಯಾವ ರೀತಿ ಇರುತ್ತೆ? a2x + b2y = c2. ಸೊ 2 ಈಕ್ವೇಷನ್ಸ್ನ ಕೊಟ್ಟಿರ್ತಾರೆ. ಇದನ್ನು ನಾವು ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ಅಂತ ಕನ್ಸಿಡರ್ ಮಾಡೋಣ. ಆ ಥರ ಕನ್ಸಿಡರ್ ಮಾಡಾದ್ಮೇಲೆ ಏನು ಮಾಡ್ಬೇಕು? ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮೊದಲನೇ ಈಕ್ವೇಷನ್ನಿಂದ ಐದರ್ ಎಕ್ಸ್ ಅಥವಾ ವೈನ ಕಂಡುಹಿಡಿಬೇಕು. ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಈಕ್ವೇಷನಿಂದ ಐದರ್ ಎಕ್ಸ್ ಅಥವಾ ವೈನ ಕಂಡುಹಿಡಿದು ಆ ಎಕ್ಸ್ ಅಥವಾ ವೈನ ಎರಡನೇ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎರಡನೇ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ 2 ವೇರಿಯೇಬಲ್ಗಳು ಬರುತ್ತೆ. ಸೊ ಆ ರೀತಿಯಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಸಾಲ್ವ್ ಮಾಡಬೇಕು. ಡೀಟೇಲ್ ಎಕ್ಸ್ಪ್ಲನೇಷನ್ಗೆ ಏನು ಮಾಡಬೇಕು ನೀವು? ಮತ್ತು ನಮ್ಮ ಯೂಟ್ಯೂಬ್ ಪರೀಕ್ಷೆ ಚಾನಲ್ನ ನೋಡಿ, ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೀವಿ, ಅದರಿಂದ ನೀವು ಕಲಿಬೋದು. ನೆಕ್ಸ್ಟ್ ಮೆಥಡ್ ಯಾವುದು? ಎಲಿಮಿನೇಷನ್ ಮೆಥಡ್. ಇಲ್ಲೂ ಕೂಡ ಅದೇ ಆಗುತ್ತೆ. ಏನು ಮಾಡ್ತಾರೆ? ಇಲ್ಲಿ 2 ಈಕ್ವೇಷನ್ಸ್ ಕೊಡ್ತಾರೆ, ಲೀನಿಯರ್ ಈಕ್ವೇಷನ್ಸ್, ಈಕ್ವೇಷನ್ 1 ಮತ್ತು ಈಕ್ವೇಷನ್ 2. ಇಲ್ಲೇನು ಮಾಡಬೇಕಂದ್ರೆ ನೀವು ಎಲಿಮಿನೇಟ್ ಮಾಡಬೇಕು. ಅದಕ್ಕೆ ಅದ್ರ ಹೆಸರು ಬಂದ್ಬಿಟ್ಟು ಎಲಿಮಿನೇಷನ್ ಮೆಥಡ್. ಯಾವುದನ್ನ ಎಲಿಮಿನೇಟ್ ಮಾಡಬೇಕು? ಎಕ್ಸ್ ಅಥವಾ ವೈನ ಎಲಿಮಿನೇಟ್ ಮಾಡಬೇಕು. ಯಾವ ರೀತಿ ಎಲಿಮಿನೇಟ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ ಯಾವ ರೀತಿ? ಸೊ ಈಕ್ವೇಷನ್ 1ನ 2 ಜೊತೆ ಮಲ್ಟಿಪ್ಲೈ ಮಾಡಿ, ಈಕ್ವೇಷನ್ 2ನ 3 ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಎಲಿಮಿನೇಷನ್ ಆ್ಯಕ್ಚುಲಿ ಇದಕ್ಕೊಂದು ಡೆಫಿನೆಟ್ ಪ್ರೊಸೀಜರ್ ಇಲ್ಲ. ಸೊ ಈ ಎಲಿಮಿನೇಷನ್ ಯಾವ ರೀತಿ ಮಾಡಬೇಕಂದ್ರೆ ನಾವು ಕ್ವಶನ್ ಅನ್ನು ನೋಡಿಕೊಂಡು ಅದ್ರ ಪ್ರಕಾರ ಮಾಡಬೇಕು. ಸೊ ಇದ್ರ ಡೀಟೇಲ್ ವಿಡಿಯೋನು ಕೂಡ ನಮ್ಮ ಚಾನಲಲ್ಲಿದೆ, ಅದು ನೀವು ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನೋಡ್ಬೋದು. ಓಕೆ, ಸೊ ಎಲಿಮಿನೇಷನ್ ಮೆಥಡ್ ಆದಮೇಲೆ ಮೆಥಡ್ಸ್. ಸೊ ನೆಕ್ಸ್ಟ್ ಯಾವುದಿದೆ? ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದಪ್ಪ ಅಂದರೆ ಗ್ರಾಫ್. ಸೊ ಈ ಗ್ರಾಫಿಕಲ್ ಮೆಥಡಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡಿ. ಮೊದಲನೇದಾಗಿ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ. ಓಕೆ, ಇದರಲ್ಲಿ ಏನಂತ ಕೇಳ್ತಾರೆ ಅಂದರೆ ಕ್ವಶನ್ನು 2 ಈಕ್ವೇಷನ್ ಕೊಟ್ಬಿಟ್ಟು ಸಾಲ್ವ್ ದೆಮ್ ಗ್ರಾಫಿಕಲಿ ಅಂತ ಕೇಳ್ತಾರೆ. ಓಕೆ, ಸೊ ಈ ಗ್ರಾಫು ಪ್ರತಿ ಸತಿ ನಿಮ್ಮ ಎಕ್ಸಾಮ್ ಪೇಪರಲ್ಲಿ 100% 4 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಸೊ ಈ ಫುಲ್ ಪ್ರೊಸೀಜರ್ ಹೇಳ್ತೀನಿ, ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ತುಂಬ ಸಾಲ್ವ್ ಮಾಡಿದ್ದೀವಿ, ವಿಚ್ ಇಸ್ ಆಲ್ರೆಡಿ ಇನ್ ಅವರ್ ಚಾನಲ್. ಓಕೆ, ಸೊ ಮೊದಲನೇದಾಗಿ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಮತ್ತೆ ಇನ್ನೊಂದು ಈಕ್ವೇಷನ್ ಕೊಟ್ಟಿರ್ತಾರೆ. ಅದಕ್ಕೆ ನಾವೇನಂತ ತಗೋಬೇಕು? ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಅಂತ ತಗೋಬೇಕು. ಓಕೆ, ಸೊ ಇದು ನಮ್ಮ ಫಸ್ಟ್ ಸ್ಟೆಪ್, ನೇಮಿಂಗ್ ದ ಈಕ್ವೇಷನ್ಸ್ 1 ಆ್ಯಂಡ್ 2. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ಪು ಕನ್ಸಿಡರ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1ನಲ್ಲಿ ಫೈನ್ ದ ಕೋಆರ್ಡಿನೇಟ್ಸ್. ಯಾವ ರೀತಿ ಕಂಡುಹಿಡಬೇಕು ಕೋಆರ್ಡಿನೇಟ್ಸ್ನ? ತುಂಬ ಸಿಂಪಲ್. ಈ ವೈನ ಒಂದು ಇಲ್ಲಿ ಇಟ್ಕೊಂಡು, ಇಲ್ಲಿದೆ ನೋಡಿ ವೈ, ಈಕ್ವೇಷನ್ 1ನಲ್ಲಿ ಈ ವೈನ ಒಂದು ಇಟ್ಕೊಂಡು ಮಿಕ್ಕಿದ್ನೆಲ್ಲ ಆ ಕಡೆ ಕಳಿಸಿ. ಮಿಕ್ಕಿದ್ನೆಲ್ಲ ಆ ಕಡೆ ಅಂದರೆ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿ. ಅವಾಗ ನಮ್ಗೆ ಏನು ಸಿಗುತ್ತೆ? ವೈ ಬರುತ್ತೆ. ಓಕೆ, ಸೊ ಎಕ್ಸ್ಗೆ ಮತ್ತು ವೈಗೆ ಬೇರೆ ಬೇರೆ ವ್ಯಾಲ್ಯೂಸ್ನ ಹಾಕ್ಕೊಂಡು ನಾವೇನು ಕಂಡುಹಿಡಿಬೇಕು? ಕೋಆರ್ಡಿನೇಟ್ಸ್ನ ಕಂಡುಹಿಡಿಬೇಕು. ಎಷ್ಟು ಕಂಡುಹಿಡಿಬೇಕು? ಮಿನಿಮಮ್ 2 ಕೋಆರ್ಡಿನೇಟ್ಸ್ನ ಕಂಡುಹಿಡಿಬೇಕು. ಯಾಕಂದರೆ ಒಂದು ಲೈನ್ನ ಡ್ರಾ ಮಾಡೋದಕ್ಕೆ 2 ಪಾಯಿಂಟ್ಸ್ ಬೇಕಾಗುತ್ತೆ. ಅದಕ್ಕೆ ಮಿನಿಮಮ್ 2 ಕೋಆರ್ಡಿನೇಟ್ಸ್. ಇದೇ ರೀತಿ ನಾವೇನು ಮಾಡಬೇಕು? ಮತ್ತೆ ರಿಪೀಟ್ ದ ಸೇಮ್ ಫಾರ್ ಈಕ್ವೇಷನ್ ನಂಬರ್ 2 ಆಸ್ ವೆಲ್. ಇವಾಗ ಈಕ್ವೇಷನ್ ನಂಬರ್ 1ಗೆ ನಾವೇನು ಮಾಡಿದ್ವಲ್ಲ, ವೈನ ಇಲ್ಲಿ ಇಟ್ಕೊಂಡು ಮಿಕ್ಕಿದ್ನಲ್ಲಿ ಆ ಕಡೆ ಕಳಿಸಿದ್ವಲ್ಲ, ಅದೇ ರೀತಿಯಲ್ಲಿ ಈಕ್ವೇಷನ್ 2ಗೂ ಕೂಡ ವೈನ ಇಲ್ಲಿ ಇಟ್ಕೊಂಡು ಮಿಕ್ಕಿದ್ನಲ್ಲಿ ಆ ಕಡೆ ಕಳಿಸಿ ಮತ್ತೆ 2 ಕೋಆರ್ಡಿನೇಟ್ಸ್ನ ಕಂಡುಹಿಡಿರಿ. ಇವಾಗ ಏನು ಬಂತು ನಿಮಗೆ? ಇಲ್ಲಿವರೆಗೂ ನೀವು ಪೇಪರಲ್ಲಿ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ನೀವು ಎಲ್ಲಿಗೆ ಹೋಗಬೇಕು? ಗ್ರಾಫ್ಗೆ. ಸೊ ಈಗ ನಮ್ಮ ಹತ್ರ ಎಷ್ಟು ಕೋಆರ್ಡಿನೇಟ್ಸ್ ಇದಾವೆ? ಟೋಟಲ್ ಆಗಿ 4 ಕೋಆರ್ಡಿನೇಟ್ಸ್ ಇದಾವೆ. ಇದರಿಂದ 2 ಕೋಆರ್ಡಿನೇಟ್ಸ್ ಹಾಗೂ ಇದರಿಂದ 2 ಕೋಆರ್ಡಿನೇಟ್ಸ್. ನೆಕ್ಸ್ಟ್ ಗ್ರಾಫ್ಗೆ ಹೋದಾಗ ಏನು ಮಾಡಬೇಕು? ಮೊದಲನೇ ಪಾಯಿಂಟು ಗ್ರಾಫ್ಗೆ ಹೋಗಿದ ತಕ್ಷಣ ಸ್ಕೇಲ್ನ ಬರೀಬೇಕು. ಸೊ ಸ್ಕೇಲ್ ಯಾವ ರೀತಿ ಬರೆಯೋದು? ಎಕ್ಸ್ ಆಕ್ಸಿಸ್ 1 ಯೂನಿಟ್ ಇಸ್ ಈಕ್ವಲ್ ಟು ಎಸ್ ಸೆಂಟಿಮೀಟರ್. ಅದೇ ರೀತಿಯಲ್ಲಿ ವೈ ಆಕ್ಸಿಸ್ 1 ಯೂನಿಟ್ ಇಸ್ ಈಕ್ವಲ್ ಟು ಹೌ ಮೆನಿ ಸೆಂಟಿಮೀಟರ್ ಅಂತ ಬರೀಬೇಕು. ಓಕೆ, ಸೊ ಇದಕ್ಕೆ 1 ಮಾರ್ಕ್ ಕೊಡ್ತಾರೆ ಗ್ರಾಫಲ್ಲಿ, ದಯವಿಟ್ಟು ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪ್ಲಾಟ್ ದ ಪಾಯಿಂಟ್ಸ್
ಆ್ಯಂಡ್ ಡ್ರಾ ದ ಲೈನ್ಸ್ ಆ್ಯಂಡ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ ದ ಸೊಲ್ಯೂಷನ್. ಅಷ್ಟೇ ಮಾಡಬೇಕು. ಇವಾಗ ಸ್ಕೇಲ್ ಬರ್ದಾಯ್ತಲ್ವಾ, ಇಲ್ಲಿ 4 ಪಾಯಿಂಟ್ಸ್ ಬಂದಿದ್ದಾವೆ. ಈ 4 ಪಾಯಿಂಟ್ಸ್ನ ನೀವು ಗ್ರಾಫಲ್ಲಿ ಪ್ಲಾಟ್ ಮಾಡಿ ಅದನ್ನು ಸ್ಕೇಲ್ ಇಟ್ಕೊಂಡು ಜಾಯಿನ್ ಮಾಡಿ ಎಲ್ಲಿ ಇವೆರಡು ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೋ ಅದೇ ನಮ್ಮ ಸೊಲ್ಯೂಷನ್. ಓಕೆ, ಸೊ ಪ್ಲಾಟ್ ದ ಪಾಯಿಂಟ್ಸ್, ಡ್ರಾ ದ ಲೈನ್ಸ್ ಆ್ಯಂಡ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ ದ ಸೊಲ್ಯೂಷನ್. ಸೊ ಈ ರೀತಿಯಲ್ಲಿ ಫುಲ್ ಗ್ರಾಫ್ ಇದೆ. ಸೊ ಇದು ಆಲ್ಜಿಬ್ರೈಕ್ ಪಾರ್ಟ್ ಆಫ್ ದ ಗ್ರಾಫ್. ಓಕೆ, ಸೊ ಇದು ಡ್ರಾಯಿಂಗ್ ಪಾರ್ಟ್ ಆಫ್ ದ ಗ್ರಾಫ್. ಓಕೆ, ಫೈನಲ್ ಆನ್ಸರ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ಯಾವ ರೀತಿ ಬರೀಬೇಕು? ದೇರ್ ಫಾರ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಲೀನಿಯರ್ ಪೇರ್ಸ್ ಇಸ್ 2, 3 ಆರ್ 3, 4. ಏನೇ ಆನ್ಸರ್ ಬಂದರೂ ಆ ರೀತಿಯಲ್ಲಿ ಬರೀಬೇಕು. ಅದ್ರ ಜೊತೆಗೆ ಲೈನ್ಸ್ನ ಡ್ರಾ ಮಾಡ್ತಿರಲ್ವಾ, ಲೈನ್ಸ್ನ ಡ್ರಾ ಮಾಡಿದ್ಮೇಲೆ ಆ ಲೈನ್ಸಿನ ಮೇಲ್ಗಡೆ ಈ ಈಕ್ವೇಷನ್ನ ಬರೀರಿ. ಸೊ ನೋಡಿ, ಇಲ್ಲಿ 2 ಕೋಆರ್ಡಿನೇಟ್ ಬಂದಿರುತ್ತೆ. ಆ 2 ಕೋಆರ್ಡಿನೇಟ್ನ ಪ್ಲಾಟ್ ಮಾಡಿಬಿಟ್ಟು ಒಂದು ಲೈನ್ನ ಡ್ರಾ ಮಾಡ್ತಿರಲ್ವಾ, ಆ ಲೈನಿನ ಮೇಲೆ ಈ ಈಕ್ವೇಷನ್ನ ಬರೀಬೇಕು. ಅದೇ ರೀತಿಯಲ್ಲಿ ಈ ಈಕ್ವೇಷನ್ ಕೂಡ. ಓಕೆ, ನೆಕ್ಸ್ಟು. ಸೊ ರೈಟಿಂಗ್ ಈಕ್ವೇಷನ್ಸ್ ಆಫ್ಟರ್ ಪ್ಲಾಟಿಂಗ್, ಅದೇ ನಾನು ಹೇಳಿದೀಗ. ನೆಕ್ಸ್ಟ್ ಯಾವುದಿದೆ ಅಂದರೆ ಕಂಡೀಷನ್ಸ್ ಫಾರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಎಲ್ಲಿ ಕೇಳ್ತಾರೆ ಈ ಪ್ರಶ್ನೆಗಳನ್ನ? 1 ಮಾರ್ಕರ್ಸ್ ಆರ್ 2 ಮಾರ್ಕರ್ಸಲ್ಲಿ ಕೇಳ್ತಾರೆ. ಪಕ್ಕಾ ಕ್ವಶನ್ ಇದು. ಓಕೆ, 100% ಕೇಳೋ ಕ್ವಶನ್. ಸೊ ಇದಕ್ಕೆ ನೀವೇನು ಜ್ಞಾಪಕ ಇಟ್ಕೋಬೇಕು? ಕೆಲವು ಕಂಡೀಷನ್ಸ್ನ ಜ್ಞಾಪಕ ಇಟ್ಕೋಬೇಕು. ಯಾವ ರೀತಿ ಇದೆ ಈ ಕಂಡೀಷನ್ಸು ನೋಡಿ. ಮೊದಲನೇ ಕಂಡೀಷನ್ನು A1/A2 ಇಸ್ ನಾಟ್ ಈಕ್ವಲ್ ಟು B1/B2. ಏನಿದು A1, A2, B1, B2 ಅಂದರೆ ಇಲ್ಲಿದೆ ನೋಡಿ. ಓಕೆ, ಈ ಥರ 2 ಈಕ್ವೇಷನ್ ಕೊಟ್ಟಿರ್ತಾರೆ. A1/A2 ಮಾಡಿ ನೋಡಿ, ಅದೇ ಥರ B1/B2 ಮಾಡಿ ನೋಡಿ. 2 ಅಕಸ್ಮಾತ್ ಈಕ್ವಲ್ ಆಗಿಲ್ಲ ಅಂದರೆ ಏನಂತ ಅರ್ಥ? ದೋಸ್ ಆರ್ ನಥಿಂಗ್ ಬಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ವೇರ್ ದ ಲೈನ್ಸ್ ಮೀಟ್ ಅಟ್ 1 ಪಾಯಿಂಟ್. ಆಯಿತಾ? ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ನಾವೇನಂತ ಕರಿತೀವಿ? ದೇ ಹ್ಯಾವ್ ಎ ಯೂನಿಕ್ ಸೊಲ್ಯೂಷನ್. ಯಾಕೆ ಯೂನಿಕ್ ಸೊಲ್ಯೂಷನು? ಯಾಕಂದರೆ ಅವೆರಡು ಮೀಟ್ ಆಗ್ತಿರೋದು ಒಂದೇ ಪಾಯಿಂಟಲ್ಲಿ. ಸೊ ಓನ್ಲಿ 1 ಸೊಲ್ಯೂಷನ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿಕ್ ಸೊಲ್ಯೂಷನ್. ಇದಕ್ಕೆ ನಾವೇನಂತ ಕರಿತೀವಿ? ಮತ್ತೆ ಕನ್ಸಿಸ್ಟೆಂಟ್ ಟೈಪ್ ಆಫ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಯಾವಾಗ ಕಂಡೀಷನ್ ಜ್ಞಾಪಕ ಇಟ್ಕೋಬೇಕಾಗಿರೋದು ನೀವು? A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಅಂದರೆ ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ದೇ ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಆ್ಯಂಡ್ ದೇ ಆರ್ ಕನ್ಸಿಸ್ಟೆಂಟ್. ಆಲ್ ರೈಟ್, ನೆಕ್ಸ್ಟ್ A1/A2 ಇಸ್ ಈಕ್ವಲ್ ಟು B1/B2. ಓಕೆ, ಅವೆರಡು ಡಿವೈಡ್ ಮಾಡಿದಾಗ ಒಂದೇ ಆನ್ಸರ್ ಬಂದು, B1/B2 ಡಿವೈಡ್ ಮಾಡಿದಾಗಲೂ ಒಂದೇ ಆನ್ಸರ್ ಬಂದು, ಆದರೆ C1/C2 ಡಿವೈಡ್ ಮಾಡಿದಾಗ ಅದೇ ಈ ಆನ್ಸರ್ ಬರಲ್ಲ. ಇಲ್ಲೆರಡು ಯಾವ ಆನ್ಸರ್ ಬಂತೋ ಇಲ್ಲ ಆನ್ಸರ್ ಬರಲ್ಲ. ಸೊ ಅದಕ್ಕೆ ಕಂಡೀಷನ್ A1/A2 ಇಸ್ ಈಕ್ವಲ್ ಟು B1/B2 ಬಟ್ ದಿಸ್ ಇಸ್ ನಾಟ್ ಈಕ್ವಲ್ ಟು C1/C2. ಅವಾಗ ಲೈನ್ಸ್ ಯಾವ ರೀತಿ ಇರುತ್ತೆ? ಲೈನ್ಸ್ ಬಂದ್ಬಿಟ್ಟು ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಅಂದ್ರೆ ಏನು? ಲೈನ್ಸ್ ವಿಚ್ ಡು ನಾಟ್ ಮೀಟ್ ಈಚ್ ಅದರ್ ಅಪಾನ್ ಇನ್ಫಿನೈಟ್ ಎಕ್ಸ್ಟೆನ್ಷನ್. ಆಯ್ತಾ? ಅಂದರೆ ಇವೆರಡು ಲೈನ್ಗಳು ಮೀಟೇ ಆಗೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ಯಾರಲಲ್ ಲೈನ್ಸ್ ರೈಲ್ವೆ ಟ್ರ್ಯಾಕ್ಸ್. ಓಕೆ, ಸೊ ಇದಕ್ಕೆ ನೋ ಸೊಲ್ಯೂಷನ್. ಯಾಕೆ ನೋ ಸೊಲ್ಯೂಷನ್? ಯಾಕಂದರೆ ಇವೆರಡು ಲೈನ್ಸ್ ಮೀಟೇ ಆಗ್ತಾ ಇಲ್ಲ. ಅದಕ್ಕೆ ದಿಸ್ ಹ್ಯಾವ್ ನೋ ಸೊಲ್ಯೂಷನ್. ಇದಕ್ಕೆ ಏನಂತ ಕರಿತೀವಿ? ಮತ್ತೆ ಇನ್ಕನ್ಸಿಸ್ಟೆಂಟ್. ಯಾಕೆ? ಬಿಕಾಸ್ ದೇ ಆರ್ ನಾಟ್ ಮೀಟಿಂಗ್ ಈಚ್ ಅದರ್ ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಎನಿ ಸೊಲ್ಯೂಷನ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ A1/A2 ಇಸ್ ಈಕ್ವಲ್ ಟು B1/B2 ವಿಚ್ ಇಸ್ ಆಲ್ಸೋ ಈಕ್ವಲ್ ಟು C1/C2. ಅವಾಗ ಯಾವ ರೀತಿ ಇರುತ್ತೆ ಲೈನ್ಸು? ನೋಡಿ, ಮೊದಲನೇ ಲೈನ್ ಈ ರೀತಿ ಇರುತ್ತೆ, ಎರಡನೇ ಲೈನು ಈ ರೀತಿನೇ ಇರುತ್ತೆ. ಅಂದರೆ ಒಂದು ಲೈನಿನ ಮೇಲೆ ಇನ್ನೊಂದು ಲೈನ್. ಇದಕ್ಕೇನಂತ ಕರಿತೀವಿ ನಾವು? ಕೋ ಇನ್ಸೈಡಿಂಗ್ ಲೈನ್ಸ್ ಅಂತ ಕರಿತೀವಿ. ಸೊ ಕೋ ಇನ್ಸೈಡಿಂಗ್ ಲೈನ್ಸ್ಗೆ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಅಂದರೆ ಪ್ರತಿಯೊಂದು ಪಾಯಿಂಟ್ ಕೂಡ ಸೊಲ್ಯೂಷನ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ, ಅದಕ್ಕೆ ಒಂದು ಸೊಲ್ಯೂಷನ್ ಅಲ್ವಾ? ಇಲ್ಲಿ ಕೋ ಇನ್ಸೈಡಿಂಗ್ ಲೈನ್ಸ್ ಅಂದರೆ ಪ್ರತಿ ಪಾಯಿಂಟು ಮೀಟ್ ಆಗುತ್ತೆ. ಸೊ ದೇರ್ ಫಾರ್ ಇಟ್ ಹ್ಯಾಸ್ ಮೆನಿ ಸೊಲ್ಯೂಷನ್ಸ್. ಸೊ ಇದಕ್ಕೇನಂತ ಕರಿತೀವಿ ಮತ್ತೆ ನಾವು? ಇಟ್ ಇಸ್ ಕನ್ಸಿಸ್ಟೆಂಟ್ ಡಿಪೆಂಡೆಂಟ್. ಓಕೆ, ಯಾಕೆ ಕನ್ಸಿಸ್ಟೆಂಟ್ ಡಿಪೆಂಡೆಂಟು? ಯಾಕಂದರೆ ತುಂಬ ಸೊಲ್ಯೂಷನ್ಸ್ಗಳಿದ್ದಾವೆ. ಸೊ ಇದಕ್ಕೆ ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಹಾಗೂ ಕೋಇನ್ಸೈಡಿಂಗ್ ಲೈನ್ಸ್. ಇದು ನಮ್ಮ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಿನ ಹೋಲ್ ಮೈಂಡ್ ಮ್ಯಾಪ್. ಇಲ್ಲಿ ಯಾವುದೇ ಥರದ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನು ತುಂಬ ಇಂಪಾರ್ಟೆಂಟ್ ಇಲ್ಲಿ ಅಂದರೆ ಈ ಮೆಥಡ್ಸ್ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅದ್ರ ಜೊತೆಗೆ ಈ ಗ್ರಾಫ್ ಪ್ರತಿ ಸತಿ ಯಾವಾಗಲೂ ಮಿಸ್ ಮಾಡೋದೇ ಇಲ್ಲ ಅವರು. ಓಕೆ, ಸೊ ಗ್ರಾಫ್ ಇಸ್ ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಆ್ಯಂಡ್ ಇದು ಕಂಡೀಷನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು 1 or 2 ಮಾರ್ಕ್ಸಿಗೆ ಕೇಳ್ತಾರೆ. ಆಲ್ ರೈಟ್, ಓಕೆ. ಸೊ ನಾವು ದೇರ್ ಇಸ್ ಇವಾಗ ಡೌಟ್ಸ್ಗೆ ಸಮಯ. ಯಾವುದೇ ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು ರಚನಾ, ಥ್ಯಾಂಕ್ ಯು ಅವಿನಾಶ್. ಸೊ ಡೌಟ್ಸ್ ಇಲ್ಲ ಅಂದರೆ ನಾವು ಕಂಟಿನ್ಯೂ ಮಾಡೋಣ. ಆಲ್ ರೈಟ್, ಓಕೆ. ನೆಕ್ಸ್ಟ್ ಲೆಸನ್ನು ಸರ್ಕಲ್ಸ್. ಸೊ ಸರ್ಕಲ್ಸಲ್ಲಿ ಮೊದಲನೇದು ಮತ್ತು ಬೇಸಿಕ್ಸ್ ನೋಡೋಣ. ನಾನು ಮೊದಲನೇದೇನು? ಏರಿಯಾ ಆಫ್ ಅ ಸರ್ಕಲ್ ಏನಂತ ಕೊಟ್ಟಿದ್ದಾರೆ? πr² ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ 2πr. ಸೊ ಇದು ನಿಮ್ಮ 10th ಇಲ್ಲ, ಆದರೆ ನಿಮ್ಗೆ ಗೊತ್ತಿರಬೇಕಿತ್ತು, ನಿಮ್ಗೆ ಗೊತ್ತಿರಬೇಕು. ಯಾಕೆ? ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬೇಕಾಗೇ ಆಗುತ್ತೆ. ಓಕೆ, ನೆಕ್ಸ್ಟ್ ಡಯಾಮೀಟರ್ ಇಸ್ ಈಕ್ವಲ್ ಟು ಟ್ವೈಸ್ ದ ರೇಡಿಯಸ್. ಡಯಾಮೀಟರ್ ಅಂದರೆ ಏನು? ಡಯಾಮೀಟರ್ ಇಸ್ ಅ ಸ್ಟ್ರೇಟ್ ಲೈನ್
which is inside the circle passing through the center point, that is called as diameter. So ಒಂದು diameter ಅಂದ್ರೆ ಎಷ್ಟು ರೇಡಿಯಸ್ ಇರ್ತವೆ? 2 ರೇಡಿಯಸ್ ಇರ್ತವೆ. So diameter is equal to 2r or 1 radius is equal to half of diameter. Okay, so ಅದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಒಂದು ಸರ್ಕಲ್ ಅಲ್ಲಿ 3 ರೀಜನ್ಸ್ ಇರ್ತವೆ. ಯಾವ್ದು? ಸರ್ಕಲಿನ ಒಳಗಡೆಗೆ ಇಂಟೀರಿಯರ್ ರೀಜನ್ ಅಂತ ಕರೀತಾರೆ, ಸರ್ಕಲಿನ ಆಚೆಗೆ ಎಕ್ಸ್ಟೀರಿಯರ್ ರೀಜನ್ ಅಂತ ಕರೀತಾರೆ, ಅದೇ ಸರ್ಕಲಿನ ಮೇಲೆ ಅದಕ್ಕೇನಂತ ಕರೀತಾರೆ? ಆನ್ ದ ಸರ್ಕಲ್. ಸೊ 3 ರೀಜನ್ಸ್ ಇನ್ ಅ ಸರ್ಕಲ್. ಓಕೆ, ನೆಕ್ಸ್ಟ್, ಸೀಕೆಂಟ್ ಅಂದ್ರೆ, ಸೀಕೆಂಟ್ ಮತ್ತೆ ಟ್ಯಾಂಜೆಂಟ್ ಅಂದ್ರೆ ಏನು ಅದು ತಿಳ್ಕೊಳ್ಳೋಣ. ಇವಾಗ ಒಂದು ಸರ್ಕಲ್ಗೆ ಒಂದು ಲೈನ್ ನ ಡ್ರಾ ಮಾಡಿಬಿಟ್ಟು ಈ ಲೈನು ಸರ್ಕಲ್ಗೆ ಅಕಸ್ಮಾತ್ ಒಂದೇ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆದ್ರೆ, ಓಕೆ, ಈ ಲೈನ್ ಸರ್ಕಲ್ ನ ಒಂದೇ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಟ್ಯಾಂಜೆಂಟ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಮತ್ತೆ ಸರ್ಕಲ್ ತಗೊಂಡು ಮತ್ತೆ ಒಂದು ಲೈನ್ ಡ್ರಾ ಮಾಡಿ 2 ಪಾಯಿಂಟ್ಸ್ ಅಲ್ಲಿ ಮೀಟ್ ಆದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಸೀಕೆಂಟ್ ಅಂತ ಕರಿತೀವಿ. ಸೊ ಸೀಕೆಂಟ್ಗೂ ಟ್ಯಾಂಜೆಂಟ್ಗೂ ವ್ಯತ್ಯಾಸ ಗೊತ್ತಾಯ್ತಲ್ವಾ? Secant is tangent is also a straight line. Secant is also a straight line. What is the difference? Difference ಏನು? Tangent ಬರೀ 1 ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ, secant 2 ಪಾಯಿಂಟ್ಸ್ ಅಲ್ಲಿ ಮೀಟ್ ಆಗುತ್ತೆ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಆಲ್ ರೈಟ್, ನೆಕ್ಸ್ಟ್, ಸೊ ಥಿಯರಮ್ಸ್ ಕೂಡ ಇದಾವೆ ಸರ್ಕಲ್ಸ್ ಅಲ್ಲಿ. 2 ಥಿಯರಮ್ಗಳಿದಾವೆ, 4.1 ಹಾಗೂ 4.2. 2 ಥಿಯರಮ್ ಮೇಲೆ ಪ್ರಾಬ್ಲಮ್ಸ್ ನ ಜಾಸ್ತಿ ಕೇಳ್ತಾರೆ, ಆದ್ರೆ 4.2 ಥಿಯರಮಿನ ಪ್ರೂಫ್ ನ ಕೇಳ್ತಾರೆ, ಪ್ರೂವ್ ಮಾಡಿ ಅಂತ, ಲೈಕ್ BPT, ಪೈಥಾಗರಸ್, ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ವಾ? ಸೊ ಆ ರೀತಿಯಲ್ಲಿ 4.2 ನ ಪ್ರೂಫ್ ನ ಕೇಳೋ ಸಾಧ್ಯತೆ ಜಾಸ್ತಿ ಇದೆ ನಿಮ್ಮ ಪೇಪರ್ ಅಲ್ಲಿ. ಓಕೆ, ಸೊ ಥಿಯರಮ್ 4.1, ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ಒಂದು ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದಾಗ, ಟ್ಯಾಂಜೆಂಟ್ ಅಂದ್ರೆ ಏನು? ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ, ಕರೆಕ್ಟ್? 1 ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಸೊ ಈ ಪಾಯಿಂಟ್ಗೆ ಏನಂತ ಕರಿತೀವಿ ನಾವು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಇವಾಗ ರೇಡಿಯಸ್ ಇಂದ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಾವು ಯಾವಾಗ ಒಂದು ಲೈನ್ ಎಳಿತೀವೋ ಅವಾಗ ಆ ಲೈನ್ ಯಾವ ರೀತಿ ಇರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳ್ತಾ ಇದೆ. ಯಾವ ಥಿಯರಮು? ಥಿಯರಮ್ 4.1. ಅದೇ ರೀತಿಯಲ್ಲಿ ಥಿಯರಮ್ 4.2 ಏನು? ಸೊ ಥಿಯರಮ್ 4.2 ಈ ರೀತಿ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಅಂದ್ರೆ ಒಂದು ಸರ್ಕಲಿನ ಆಚೆಗಡೆ ಒಂದು ಪಾಯಿಂಟ್ ನ ತಗೊಂಡು, ಸರ್ಕಲಿನ ಆಚೆ ಅಂದ್ರೇನು? ಇವಾಗ ಇಲ್ಲಿ ಸರ್ಕಲ್ ಇದೆ, ಸೊ ಪಾಯಿಂಟ್ ನ ಇಲ್ಲಿ ತಗೊಳ್ಳೋಣ ಅನ್ಕೊಳ್ಳಿ. ಓಕೆ, ಈ ಪಾಯಿಂಟ್ ಇಂದ ನಾವು 2 ಟ್ಯಾಂಜೆಂಟ್ಸ್ ನ ಡ್ರಾ ಮಾಡಿದ್ರೆ ಸರ್ಕಲ್ಗೆ, ಅವೆರಡು ಟ್ಯಾಂಜೆಂಟ್ಸ್ ಇನ ಲೆಂತ್ ಯಾವ ರೀತಿ ಇರುತ್ತೆ? 2 ಟ್ಯಾಂಜೆಂಟ್ಸ್ ಇನ ಲೆಂತ್ ಈಕ್ವಲ್ ಆಗಿರುತ್ತೆ. ಅದೇ ಥಿಯರಮ್ 4.2. ಥಿಯರಮ್ 4.2 ಇನ ಪ್ರೂಫ್ ನ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಕೇಳೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸೊ ಈ ಪ್ರೂಫ್ ನ ನೀವು ಹೆಂಗ್ ಕಲಿಬೇಕು, ಎಲ್ಲಿ ಕಲಿಬೇಕು? ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದನ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿ ಹಾಕಿದೀವಿ, ಅದನ್ನ ನೀವು ಹೋಗ್ಬಿಟ್ಟು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್, ಹೆರಾನ್ಸ್ ಫಾರ್ಮುಲಾ. ಸೊ ಹೆರಾನ್ಸ್ ಫಾರ್ಮುಲಾ ಇದು ಆಕ್ಚುಲಿ ಸರ್ಕಲ್ಸ್ ಅಲ್ಲಿ ಬರೋದಿಲ್ಲ, ಆದ್ರೂ ನಾನು ಬರ್ದಿದ್ದೀನಿ. ಯಾಕೆ? ಸೊ ಇದು ಬಂದ್ಬಿಟ್ಟು ಎಕ್ಸ್ಟರ್ನಲ್ ಕಾನ್ಸೆಪ್ಟ್. ಇದು ಸರ್ಕಲ್ ನ ಬಿಟ್ಟು ಬೇರೆ ಯಾವ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡ್ತಿದ್ವಿ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ? ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡ್ತಿದ್ವಿ. 1-2 ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಆಗುತ್ತಿತ್ತು. ಓಕೆ, ಸೊ ಹೆರಾನ್ಸ್ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ? A is equal to under the root S of S minus A, S minus B, S minus C. ಓಕೆ, ಇಲ್ಲಿ S ಅಂದ್ರೆ ಏನು? S is nothing but called as ಸೆಮಿ ಪೆರಿಮೀಟರ್. ಏನು ಸೆಮಿ ಪೆರಿಮೀಟರ್ ಅಂದ್ರೆ? A plus B plus C. ಏನಿದು A plus B plus C? A plus B plus C ಅಂದ್ರೆ A, B, C ಇವು 3 ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಒಂದು ಸೈಡಿನ ಲೆಂತ್ A, ಇನ್ನೊಂದು ಸೈಡಿನ ಲೆಂತ್ B, ಹಾಗೂ 3ನೇ ಸೈಡಿನ ಲೆಂತ್ C. ಈ 3 ಲೆಂತ್ಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ S ಸಿಗುತ್ತೆ. ABC ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಹೆರಾನ್ಸ್ ಫಾರ್ಮುಲಾ ಇದು ಸರ್ಕಲ್ಸ್ಗೆ ರಿಲೇಟೆಡ್ ಇಲ್ಲ, ಆದ್ರೂ ಬರೆದಿದ್ದೀನಿ. ಯಾಕಂದ್ರೆ ಈ ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಒಂದು ಪ್ರಾಬ್ಲಮ್ ಇದೆ ಸರ್ಕಲ್ಸ್ ಅಲ್ಲಿ. ಓಕೆ, ಸೊ ಅದು ಇದೇ ಸರ್ಕಲ್ಸ್ ಇನ ಹೋಲ್ಡ್ ಮೈಂಡ್ ಮ್ಯಾಪ್. ಸೊ ಇದು ಬಿಟ್ಟು ಬೇರೆ ಏನೂ ಸರ್ಕಲ್ಸ್ ಅಲ್ಲಿ ಇಲ್ಲ. ಇದೊಂದು ಕಲ್ತ್ಕೊಂಡ್ರೆ ಯು ವಿಲ್ ಬಿ ವೆರಿ ಫೈನ್. ಆಲ್ ರೈಟ್, ಓಕೆ. ಸೊ ಮತ್ತೆ ಇವಾಗ ಎನಿ ಡೌಟ್ಸ್ ಆನ್ ಸರ್ಕಲ್ಸ್ ದಯವಿಟ್ಟು ಹೇಳಿ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡೌಟ್ಸ್ಗಳಿದ್ರೆ. ಓಕೆ, ಪ್ರತ್ಯೂಷ್ ಒಂದು ಡೌಟ್ ಕೇಳಿದ್ದಾರೆ. ಪೆರಿಮೀಟರ್ ಆಫ್ ಕ್ವಾಡ್ರೆಂಟ್. ಓಕೆ, ಪೆರಿಮೀಟರ್ ಆಫ್ ಕ್ವಾಡ್ರೆಂಟ್. ಸೊ ಪೆರಿಮೀಟರ್ ಆಫ್ ಅ ಸರ್ಕಲ್ ಏನು? ಪೆರಿಮೀಟರ್ ಆಫ್ ಅ ಸರ್ಕಲ್ ಏನು? ಸೊ ಪೆರಿಮೀಟರ್ ಆಫ್ ಅ ಕ್ವಾಡ್ರೆಂಟ್ ಆದರೆ ಅದು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅಲ್ಲಿ ಬರುತ್ತಲ್ವಾ ಪ್ರತ್ಯೂಷ್? ಓಕೆ, ಅದೇ ನಮ್ಮ ನೆಕ್ಸ್ಟ್ ಚಾಪ್ಟರು, ಅಲ್ಲಿ ನಾವು ಕವರ್ ಮಾಡೋಣ ಅದನ್ನ. ಸೊ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಡೌಟ್ ಇದ್ರೆ ಹೇಳಿ. ಪೆರಿಮೀಟರ್ ಆಫ್ ಅ ಕ್ವಾಡ್ರೆಂಟ್ ಏರಿಯಾಸ್ ರಿಲೇಟೆಡ್ ಟು ದ ಸರ್ಕಲ್ ಅದು. ಓಕೆ, ನೋ ಡೌಟ್ಸ್. ಸೊ ಇಲ್ಲಿ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳೋಣ, ಬ್ರೇಕ್ನ ಮುಗಿಸ್ಕೊಳ್ಳೋಣ. ಆದಷ್ಟು ಬೇಗ ಬರ್ತೀನಿ. ಸಿ ಯು ವೆರಿ ಸೂನ್. ಬುಕ್ಸ್ ಓದಿದ್ರು ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿಲ್ವಾ? ಒಂದು ರಾಶಿ ಆನ್ಲೈನ್ ಲೆಕ್ಚರ್ಸ್ ನೋಡಿದ್ರು
ನಿಮಗೆ ಇನ್ನೂ ತುಂಬ ಡೌಟ್ಸ್ ತಲೆಯಲ್ಲಿ ಉಳ್ಕೊಂಡಿದ್ಯಾ? ಎಷ್ಟೇ ಹುಡುಕಿದ್ರೂ ಎಲ್ಲೂ ನಿಮಗೆ ಎಕ್ಸಾಮ್ಸ್ಗೆ ತಯಾರಾಗಲು ಒಳ್ಳೆ ನೋಟ್ಸ್ ಸಿಗ್ತಿಲ್ವಾ? ನಿಮ್ಮ ಎಲ್ಲ SSLC ರಿಲೇಟೆಡ್ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪರೀಕ್ಷೆ ಚಾನೆಲ್. ಕರ್ನಾಟಕ SSLC ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟನ್ನು ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನು ಸಪೋರ್ಟ್ ಇದು? ನಮ್ಮ ಚಾನಲಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಕಂಪೈಲೇಷನ್ ಮತ್ತು ಹಲವಾರು ಮೈಂಡ್ ಮ್ಯಾಪ್ಸ್ ಆ್ಯಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ. SA1 ಎಕ್ಸಾಮ್ಸ್ ಬಂದೇ ಬಿಡ್ತು. ಓದುವಾಗ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ದೇರೆ ಬನ್ನಿ ನಮ್ಮ ಈ ಪರೀಕ್ಷೆ ಚಾನೆಲಿನ ಲೈವ್ ಕ್ಲಾಸಸ್ನ ಜಾಯ್ನ್ ಆಗಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಜೊತೆಗೆ ಕ್ಲಾಶ್ ಆಗದಿರೋ ಹಾಗೆ ನಾವು ನಮ್ಮ ಈ ಲೈವ್ ಕ್ಲಾಸಸ್ನ ಶೆಡ್ಯೂಲ್ನ ಪ್ರಿಪೇರ್ ಮಾಡಿದ್ದೀವಿ. 20th ಸೆಪ್ಟೆಂಬರ್ ಇಂದ 24th ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ನಾವು ಪರೀಕ್ಷೆ ಲೈವ್ ಕ್ಲಾಸಸ್ನ ನಡೆಸ್ತೀವಿ. ಲೈವ್ಸ್ ಅಲ್ಲದೆ ನಿಮಗೆ ಓದುವಾಗ ಡೌಟ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಮುಖಾಂತರ ನೀವು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ನಿಮ್ಮ ಸಾಧನೆ ನಮ್ಮ ಗೆಲುವು. ಬನ್ನಿ ಪರೀಕ್ಷೆಗೆ ರೆಡಿ ಆಗೋಣ. ಸೊ ಹಾಗಾದ್ರೆ ನೀವು ನಮ್ಮ ಪರೀಕ್ಷೆ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ತೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್. ಇವಾಗ ಮುಂದಿನ ಪಾಠಕ್ಕೆ ಹೋಗೋಣ. ಯಾವುದು? ಏರಿಯಾಸ್ ರಿಲೇಟೆಡ್ ಟು ದ ಸರ್ಕಲ್. ಸೊ ಮೊದಲನೇ ಪಾಯಿಂಟು ಏನು ಅಂತ ನೋಡೋಣ ಬನ್ನಿ. ಫಸ್ಟ್ ಪಾಯಿಂಟ್ ಬೇಸಿಕ್ಸ್ ಮತ್ತು ಏರಿಯಾ ಆಫ್ ಎ ಸ್ಕ್ವೇರ್. ಸೊ ಏರಿಯಾಸ್ ರಿಲೇಟೆಡ್ ಟು ಸರ್ಕಲೇ ಮಾಡ್ತಾ ಇರೋದು, ಅದು ಸ್ಕ್ವೇರಿನ ಫಾರ್ಮುಲಾ ಬರೀತಾ ಇರೋದಕ್ಕೆ ಕಾರಣ ಏನಂದರೆ ಈ ಸ್ಕ್ವೇರಿನ ಫಾರ್ಮುಲಾದ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇರೋ ಕಾರಣ ನಾನೇನು ಮಾಡಿದ್ದೀನಿ, ಇದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಏರಿಯಾ ಆಫ್ ಎ ಸ್ಕ್ವೇರ್ ಯಾರಿಗೂ ಗೊತ್ತಿದೆ, ತುಂಬ ಸಿಂಪಲ್ ಆ್ಯಂಡ್ ಆಲ್ಸೋ ವೆರಿ ಬೇಸಿಕ್, ಎ ಸ್ಕ್ವೇರ್. ನೆಕ್ಸ್ಟ್ ಏರಿಯಾ ಆಫ್ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ತುಂಬ ಜನ ಗೊತ್ತಿರಲ್ಲ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿನ ಏರಿಯಾ ಏನು ಅಂತ. √3/4 ಇಂಟು ಎ ಸ್ಕ್ವೇರ್. ಇಲ್ಲಿ ಎ ಅಂದರೆ ಏನು? ಸೈಡ್ ಆಫ್ ಅ ಟ್ರಯಾಂಗಲ್. ಇಲ್ಲಿ ಕೂಡ ಎ ಅಂದರೆ ಏನು? ಸೈಡ್ ಆಫ್ ಅ ಸ್ಕ್ವೇರ್. ಆಯ್ತಾ? ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿನ ಫಾರ್ಮುಲಾ, ಏರಿಯಾ ಆಫ್ ಅ ಸ್ಕ್ವೇರಿನ ಫಾರ್ಮುಲಾ ಎರಡೂ ಸರ್ಕಲ್ಸಿಗೆ ರಿಲೇಟೆಡ್ ಇಲ್ಲ, ಆದರೂ ಇದ್ರ ಮೇಲೆ ಪ್ರಶ್ನೆಗಳು ಜಾಸ್ತಿ ಇರೋ ಕಾರಣ ನಾನು ಏನು ಮಾಡಿದ್ದೀನಿ, ಇವೆರಡು ಫಾರ್ಮುಲಾಸ್ನ ಇನ್ಕ್ಲೂಡ್ ಮಾಡಿದ್ದೀನಿ ಆಸ್ ಅ ಬೇಸಿಕ್. ನೆಕ್ಸ್ಟು ಮೊದಲನೇದು ಏನು ನೋಡೋಣ ನಾವು, ಒಂದು ಸರ್ಕಲ್ನ ತಗೊಳ್ಳೋಣ. ಆ ಸರ್ಕಲಿಗೆ ಒಂದು ಸೆಂಟರ್ ಪಾಯಿಂಟ್. ಆ ಸೆಂಟರ್ ಪಾಯಿಂಟಿಂದ ಯಾವುದೇ ಪಾಯಿಂಟ್ ಆಫ್ ದ ಸರ್ಕಲ್ಗೆ ಒಂದು ಸ್ಟ್ರೇಟ್ ಲೈನ್ ಎಳೆದಾಗ ಅದಕ್ಕೆ ಏನಂತ ಕರಿತೀವಿ ನಾವು? ರೇಡಿಯಸ್ ಆಫ್ ಅ ಸರ್ಕಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೊ ಏರಿಯಾ ಆಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಅದು ಏರಿಯಾ ಆಫ್ ಅ ಸರ್ಕಲ್ ಏನಾಗುತ್ತೆ? π ಇಂಟು r². π ಇಸ್ ಅ ಕಾನ್ಸ್ಟೆಂಟ್, r ಬಂದ್ಬಿಟ್ಟು ನಮ್ಮ ರೇಡಿಯಸ್. ನೆಕ್ಸ್ಟ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ 2πr, ಅದು ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ ಮತ್ತೆ ಸೆಂಟರ್ ಪಾಯಿಂಟ್ ಆಫ್ ದ ಸರ್ಕಲ್ ಇದೆ. ಆ ಸೆಂಟರ್ ಪಾಯಿಂಟಿಂದ ನಾವೇನು ಮಾಡೋಣ? ಎರಡು ರೇಡಿಯಸ್ನ ಡ್ರಾ ಮಾಡೋಣ. ಓಕೆ, ಆ ರೇಡಿಯಸ್ನ ಡ್ರಾ ಮಾಡಿದಾಗ ಇಲ್ಲಿ ಮಧ್ಯದಲ್ಲಿ ಏನು ಫಾರ್ಮ್ ಆಗುತ್ತೆ? ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಆ ಆ್ಯಂಗಲ್ಗೆ ನಾವೇನಂತ ಕರಿಬೋದು? ಥೀಟಾ ಅಂತ ಕರೆಯೋಣ. ಇವಾಗ ಇಲ್ಲಿ ಫಾರ್ಮ್ ಆಗಿದೆ ನೋಡಿ, ಈ ರೀಜನ್ ಇದೆ ನೋಡಿ, ಈ ರೀಜನ್ಗೆ ನಾವೇನಂತ ಕರಿತೀವಿ ಅಂದರೆ ಸೆಕ್ಟರ್ ಅಂತ ಕರಿತೀವಿ. ಆದರೆ ಮೇಲ್ಗಡೆ ಇರೋದಕ್ಕಿಂತ, ಮೇಲ್ಗಡೆ ರೀಜನ್ಗಿಂತ ಈ ರೀಜನ್ ತುಂಬ ಚಿಕ್ಕದಾಗಿದೆ ಅಲ್ವಾ? ಅದಕ್ಕೆ ನಾವೇನಂತ ಕರೆಯೋಣ? ಇದಕ್ಕೆ ಸೆಕ್ಟರ್ ಅಂತಾನೆ ಕರೆಯೋಣ. ಆದರೆ ಅದಕ್ಕೆ ಓಕೆ, ಇದು ಥೀಟಾ ಆದರೆ ಇದು ಥೀಟಾ -360 ಆಗುತ್ತೆ. ಸೊ ಸರ್ಕಲಿನ ಹೋಲ್ ಆ್ಯಂಗಲ್ 360 ಡಿಗ್ರೀಸ್. ಇಲ್ಲಿ ಥೀಟಾ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 60 ಡಿಗ್ರೀಸ್ ಬಂದರೆ ಇಲ್ಲಿ ಮಿಕ್ಕಿದ ಎಷ್ಟು ಬರುತ್ತೆ? ಇಲ್ಲಿ ಆ್ಯಕ್ಚುಲಿ 360 ಮೈನಸ್ ಥೀಟಾ ಅದು. ಓಕೆ, ಸೊ ಅಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಇದು ಥೀಟಾ -360 ಅಲ್ಲ, 360 ಮೈನಸ್ ಥೀಟಾ. ಓಕೆ, ಸೊ ಇಲ್ಲಿ 60 ಡಿಗ್ರೀಸ್ ಬಂದರೆ ಮಿಕ್ಕಿದ ಎಷ್ಟಾಗುತ್ತೆ? 360 ಮೈನಸ್ 60 ಎಷ್ಟಾಗುತ್ತೆ? 300 ಡಿಗ್ರೀಸ್ ಆಗುತ್ತೆ. ಸೊ ಓವರ್ ಆಲ್ ಟೋಟಲ್ ಆ್ಯಂಗಲ್ ಆಫ್ ಅ ಸರ್ಕಲ್ ಎಷ್ಟಿದೆ? 360 ಡಿಗ್ರೀಸ್. ಸೊ ಇದು ಥೀಟಾ, ಅದು 360 ಮೈನಸ್ ಥೀಟಾ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಮೈನರ್ ಸೆಕ್ಟರ್ ಅಂತ ಕರಿತೀವಿ. ಓಕೆ, ಇದು ಚಿಕ್ಕದಾಗಿದೆ ಅಲ್ವಾ ಸೆಕ್ಟರು? ಸೆಕ್ಟರ್ ಏನಿರೋ ತುಂಬ ಚಿಕ್ಕದಾಗಿದೆ ಅಲ್ವಾ? ಅದಕ್ಕೆ ನಾವು ಮೈನರ್ ಸೆಕ್ಟರ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಆ ಮೈನರ್ ಸೆಕ್ಟರಿನ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ? ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಓಕೆ, ನೆಕ್ಸ್ಟು ಅದು ದೊಡ್ಡ ಸೆಕ್ಟರ್ ಆಗಿದೆ, ಅದಕ್ಕೆ ಏನಂತ ಕರಿತೀವಿ ನಾವು? ಮೇಜರ್ ಸೆಕ್ಟರ್ ಅಂತ ಕರಿತೀವಿ. ಅದಕ್ಕೆ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ? ಸೇಮ್ 360 ಮೈನಸ್ ಥೀಟಾ ಅದು ಆ್ಯಕ್ಚುಲಿ. ಓಕೆ, ಸೊ ದಿಸ್ ವಿಲ್ ಬಿ 360 ಮೈನಸ್ ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಮೈನರ್ ಸೆಕ್ಟರ್,
ಮೇಜರ್ ಸೆಕ್ಟರ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದಿದೆ, ನೆಕ್ಸ್ಟ್ ಟಾಪಿಕ್ ಇನ್ ಸರ್ಕಲ್ಸು. ಮತ್ತೆ ಸೆಂಟರ್ ಪಾಯಿಂಟ್ ಆಫ್ ಎ ಸರ್ಕಲ್ ತೊಗೊಂಡು 2 ರೇಡಿಯಸ್ನ ಡ್ರಾ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಯಾವ ಆ್ಯಂಗಲ್ ಅದು? ಆ್ಯಂಗಲ್ಗೆ ನಾವು ಥೀಟಾ ಅಂತ ಕರೆಯೋಣ. ಇವಾಗ ಇವೆರಡು ಪಾಯಿಂಟ್ಸ್ನ ಕೂಡ ಕನೆಕ್ಟ್ ಮಾಡೋಣ. ಓಕೆ, ಸೊ ಇದು ಸೆಕ್ಟರ್ ಅಂತ ಗೊತ್ತಿದೆ ನಮಗೆ. ಇವಾಗ ಸೆಕ್ಟರಲ್ಲಿ ನಾವು ಲೈನ್ ಡ್ರಾ ಮಾಡಿಬಿಟ್ಟು ಆ ಲೈನಿನ ಕೆಳಗಡೆ ಇದೆ ನೋಡಿ, ಆ ಏರಿಯಾಗೆ ನಾವೇನಂತ ಕರೆಯೋಣ? ಸೊ ಈ ಏರಿಯಾಗೆ ನಾವು ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ಇದೇ ರೀತಿಯಲ್ಲಿ ಮೇಲ್ಗಡೆ ಕೂಡ ಒಂದು ಏರಿಯಾ ಇದೆ. ಬ್ಲೂ ಕಲರ್ ಒಂದು ಪಾರ್ಟು, ರೆಡ್ ಕಲರ್ ಒಂದು ಪಾರ್ಟು. ಸೊ ಬ್ಲೂ ಕಲರ್ ಪಾರ್ಟಿಗೆ ಓಕೆ, ಈ ರೆಡ್ ಕಲರ್ಗೆ ಏನಂತ ಕರೆಯೋಣ? ಮೈನರ್ ಸೆಗ್ಮೆಂಟ್ ಅಂತ ಕರೆಯೋಣ, ಯಾಕಂದರೆ ಚಿಕ್ಕದಾಗಿದೆ ಇದು ಏರಿಯಾ. ಅದೇ ರೀತಿಯಲ್ಲಿ ಮೇಲ್ಗಡೆ ಏರಿಯಾದಾಗ ಏನಂತ ಕರೆಯೋಣ ನಾವು? ಮೇಜರ್ ಸೆಗ್ಮೆಂಟ್ ಅಂತ ಕರೆಯೋಣ. ಸೊ ಇದಕ್ಕೆ ಫಾರ್ಮುಲಾಸ್ ಯಾವ ರೀತಿ ಇದೆ ನೋಡಿ. ಮೈನರ್ ಸೆಗ್ಮೆಂಟಿನ ಫಾರ್ಮುಲಾ ಈ ರೀತಿ ಇದೆ. ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಸೆಗ್ಮೆಂಟ್ನ ಕಂಡುಹಿಡಿಬೇಕಂದ್ರೆ ಏನು ಮಾಡ್ಬೇಕು ನೀವು? ಏರಿಯಾ ಆಫ್ ಸೆಕ್ಟರ್ನ ತಗೊಳ್ಳಿ, ಏರಿಯಾ ಆಫ್ ಟ್ರಯಾಂಗಲ್ನ ಮೈನಸ್ ಮಾಡಿ. ಯಾವಾಗ ಏರಿಯಾ ಆಫ್ ಸೆಕ್ಟರಿಂದ ಏರಿಯಾ ಆಫ್ ಟ್ರಯಾಂಗಲ್ ಹೋಗುತ್ತೋ ಅವಾಗ ಏನು ಉಳಿಯುತ್ತೆ? ಏರಿಯಾ ಆಫ್ ಸೆಗ್ಮೆಂಟ್ ಬರುತ್ತೆ. ಸೊ ಯಾವ ಸೆಗ್ಮೆಂಟ್ ಇದು? ಮೈನರ್ ಸೆಗ್ಮೆಂಟ್. ಯಾಕೆ ಮೈನರ್ ಅಂತ ಕರಿತಾ ಇದ್ದೀವಿ? ಚಿಕ್ಕದಾಗಿದೆ ಅದಕ್ಕೆ. ಅದೇ ರೀತಿಯಲ್ಲಿ ಇವಾಗ ಮೇಲ್ಗಡೆ ಇರೋದಕ್ಕೆ ಏನಂತ ಕರಿಬೇಕು ನಾವು? ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಮೇಜರ್ ಸೆಗ್ಮೆಂಟ್ ಅಂದರೆ ಎಲ್ಲೋ ಪಾರ್ಟಲ್ಲಿ ಇದೆ, ಅದಕ್ಕೆ ನಾವು ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಇದನ್ನ ಹೆಂಗೆ ಕಂಡುಹಿಡಿಬೇಕು ಏರಿಯಾನ? ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಸೊ ಇಡೀ ಸರ್ಕಲಲ್ಲಿ ಮೈನರ್ ಸೆಗ್ಮೆಂಟ್ನ ತೆಗೆದಾಕಿದ್ರೆ ಏನು ಉಳಿಯುತ್ತೆ ಅವಾಗ? ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಇದು ಸೆಗ್ಮೆಂಟ್ ಬಗ್ಗೆ, ಇದು ಸೆಕ್ಟರ್ ಬಗ್ಗೆ, ಇದು ಬೇಸಿಕ್ ಫಾರ್ಮುಲಾಗಳ ಬಗ್ಗೆ. ನೆಕ್ಸ್ಟ್ ಇನ್ಯಾವುದಿದೆ ಸರ್ಕಲ್ಸಲ್ಲಿ? ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸಲ್ಲಿ ಮತ್ತೆ ಸರ್ಕಲ್ನ ತೊಗೊಂಡು ಒಂದು ಸೆಂಟರ್ ಪಾಯಿಂಟ್ನ ತೊಗೊಂಡು 2 ರೇಡಿಯಸ್ನ ಎಳೆಯೋಣ. ಸೊ ಮಧ್ಯದಲ್ಲಿ ಥೀಟಾ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಜಾಯಿನ್ ಮಾಡಿದಾಗ ಏನಾಗುತ್ತೆ? ಒಂದು ಲೈನ್ ಬರುತ್ತೆ. ಇಲ್ಲಿ ಸೆಗ್ಮೆಂಟ್ನ ನೋಡಿದ್ವಲ್ಲ, ಇಲ್ಲಿ ನೋಡಿ ಯಾವ ಥರ ಬರುತ್ತೆ. ಸೊ 360 ಮೈನಸ್ ಥೀಟಾ ಮತ್ತೆ. ಸೊ ಈ ಆರ್ಕ್ ಲೆಂತ್ ಇದೆ ನೋಡಿ, ಯೆಲ್ಲೋ ಕಲರ್ ಆರ್ಕ್ ಲೆಂತ್, ಇದಕ್ಕೆ ನಾವೇನಂತ ಕರಿತೀವಿ? ಮೈನರ್ ಆರ್ಕ್ ಅಂತ ಕರಿತೀವಿ. ಅದೇ ಮೇಲ್ಗಡೆಗೆ ಈ ರೆಡ್ ಆರ್ಕ್ ಇದೆ ನೋಡಿ, ಈ ಆರ್ಕಿಗೆ ಏನಂತ ಕರಿತೀವಿ ನಾವು? ಮೇಜರ್ ಆರ್ಕ್ ಅಂತ ಕರಿತೀವಿ. ಸೊ ಮೈನರ್ ಆರ್ಕ್, ಮೇಜರ್ ಆರ್ಕ್ ಕಂಡುಹಿಡಿಯೋ ರೀತಿ ಹೆಂಗಿದೆ? ಫಾರ್ಮುಲಾಸ್ ಈ ರೀತಿ ಕೊಟ್ಟಿದ್ದಾರೆ. ಮೈನರ್ ಆರ್ಕ್, ಮೇಜರ್ ಆರ್ಕಿನ ಫಾರ್ಮುಲಾ. ಸೊ ಇದು ಬಂದ್ಬಿಟ್ಟು 360 ಮೈನಸ್ ಥೀಟಾ, ಇದು ಕೂಡ 360 ಮೈನಸ್ ಥೀಟಾ. ಓಕೆ, ಮೇಜರ್ ಆರ್ಕಿನ ಫಾರ್ಮುಲಾ 360 ಮೈನಸ್ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. 2πr ಅಂದ್ರೆ ಏನು? ಸರ್ಕಲಿನ ಸರ್ಕಂಫರೆನ್ಸ್. ಅದೇ ರೀತಿಯಲ್ಲಿ ಮೈನರ್ ಆರ್ಕಿನ ಫಾರ್ಮುಲಾ ಯಾವ ರೀತಿ ಬರುತ್ತೆ? ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ಸೊ ಇಲ್ಲಿ ಪ್ರತ್ಯೂಷ್ ಅವ್ರು ಒಂದು ಡೌಟ್ನ ಕೇಳಿದ್ರು. ಪೆರಿಮೀಟರ್ ಆಫ್ ಅ ಕ್ವಾಡ್ರೆಂಟ್. ಸೊ ಪೆರಿಮೀಟರ್ ಆಫ್ ಅ ಕ್ವಾಡ್ರೆಂಟಿನ ಆ್ಯಂಗಲ್ ಎಷ್ಟಿರುತ್ತೆ? ಕ್ವಾಡ್ರೆಂಟಿನ ಆ್ಯಂಗಲು 90 ಡಿಗ್ರೀಸ್ ಆಗಿರುತ್ತೆ. ಸೊ 90 ಡಿವೈಡೆಡ್ ಬೈ 360 ಇಂಟು ದ ಹೋಲ್ ಆಫ್ ಸರ್ಕಂಫರೆನ್ಸ್ ಅಂದರೆ ಇಂಟು 2πr. ಅದನ್ನ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಪೆರಿಮೀಟರ್ ಆಫ್ ಅ ಕ್ವಾಡ್ರೆಂಟ್ ಸಿಗುತ್ತೆ. ಇಲ್ಲಿ ನಿಮಗೆ ಯಾವ ಟರ್ಮ್ ಬೇಕಾಗಿರುತ್ತೆ? ರೇಡಿಯಸ್ ಬೇಕಾಗಿರುತ್ತೆ. ಈ ರೇಡಿಯಸ್ ಕ್ವಶನಲ್ಲಿ ಕೊಟ್ಟಿದ್ರೆ ಆರಾಮಾಗಿ ಪೆರಿಮೀಟರ್ ಆಫ್ ಅ ಕ್ವಾಡ್ರೆಂಟ್ನ ಕಂಡುಹಿಡಿಬೋದು. ಓಕೆ, ಎನಿ ಅದರ್ ಡೌಟ್ಸ್? ಸೊ ಇದು ನಮ್ಮ ಸರ್ಕಲ್ಸಿನ ಹೋಲ್ ಮೈಂಡ್ ಮ್ಯಾಪ್. ಏನೇ ಡೌಟ್ಸ್ ಇದ್ರೂ ಇವಾಗ ನೀವು ಕೇಳ್ಬೋದು. ವಾಟ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಪದ್ಮಶ್ರೀ ಅವ್ರು ಕೇಳ್ತಾ ಇದ್ದಾರೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಒಂದು ಟ್ರಯಾಂಗಲ್ ವೇರ್ ಆಲ್ ದ ಸೈಡ್ಸ್ ಆರ್ ಮೆಜರಿಂಗ್ ದ ಸೇಮ್. ಸೊ ಟ್ರಯಾಂಗಲ್ಗೆ 3 sides ಇರುತ್ತೆ. ಸೊ ಆಲ್ ದ 3 sides ವಿಲ್ ಬಿ ಮೆಜರಿಂಗ್ ದ ಸೇಮ್. ದಿಸ್ ಇಸ್ ಕಾಲ್ಡ್ ಆಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಇಸ್ ಕಾರ್ಡ್ ಅ ಸರ್ಕಲ್ ಸಿಮಿಲರ್ ಟು ಸೀಕೆಂಟ್? ಎಸ್, ಇದನ್ನ ಸುನೀತಾ ಅವ್ರು ಕೇಳಿದ್ದಾರೆ. ಕಾರ್ಡ್ ಬಂದ್ಬಿಟ್ಟು ಸೀಕೆಂಟ ಅಂತ ಕೇಳಿದ್ದಾರೆ. ಹೌದು, ಕಾರ್ಡ್ ಬಂದ್ಬಿಟ್ಟು ಸೀಕೆಂಟು. ಯಾಕಂದ್ರೆ ಕಾರ್ಡು ಸರ್ಕಲ್ಗೆ 2 ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಅದಕ್ಕೆ ಅದನ್ನ ಎಂತ ಕರಿತೀವಿ? ಸೀಕೆಂಟ್ ಅಂತ ಕರಿತೀವಿ. ಸೊ ಅದನ್ನ ಈ ರೀತಿ ತೋರಿಸ್ಬೋದು ನೋಡಿ. ಸೊ ಇದು ಒಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿಬಿಟ್ರೆ ಕಾರ್ಡ್ ಅಂದ್ರೆ ಯಾವ ರೀತಿ ಬರುತ್ತೆ? ಈ ರೀತಿ ಬರುತ್ತೆ ಕಾರ್ಡ್. ಕರೆಕ್ಟ್, ದಿಸ್ ಇಸ್ ಅ ಕಾರ್ಡ್ ಆಫ್ ಅ ಸರ್ಕಲ್. ಇದು ಎಷ್ಟು ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? 1 and 2. So this is also called as a secant. See, it is a straight line intersecting circle at 2 points. So secant ina ella it fulfill agtide adu requirements. So chord is also called as a secant. Anything else? Pratyush Hegde, what is the formula for revolution completed by wheel? Okay, so adik circumference na use ಮಾಡಬೇಕು. So circumference na use ಮಾಡ್ಕೊಂಡು number of revolutions na ಯಾವ ರೀತಿ ಕಂಡುಹಿಡಿಯಬೇಕು? Total distance divided by circumference of a wheel, that will be the total revolutions. Okay, so ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ ಪ್ರತ್ಯೂಷ್ ಹೆಗ್ಡೆ. ಯು ಕ್ಯಾನ್ ವಿಡಿಯೋ ನೋಡ್ಬೋದು ನೀವು ಅದನ್ನ, ಪ್ರಾಬ್ಲಮ್ಸ್ ಇನ್ ವಿಡಿಯೋ. ಮತ್ತೆ ಬೇರೆ ಏನಾದರೂ ಡೌಟ್ಸ್? ನಾಟ್, ವಿಲ್ ಪ್ರೊಸೀಡ್ ಫರ್ದರ್. ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿ.
ಓಕೆ, ಸೊ ಕೋಆರ್ಡಿನೇಟ್ ಜಾಮಿಟ್ರಿ ಅಲ್ಲಿ ಬರ್ತಾರಂತ ಮೊದಲನೇ ಪಾಯಿಂಟು ಮತ್ತು ಬೇಸಿಕ್ಸ್ನ ನೋಡೋಣ ಫಸ್ಟು. ಸೊ ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್ನ ನಾವು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು? ಪಿ ಆಫ್ ಎಕ್ಸ್ ಕಾಮ ವೈ. ಯಾವಾಗಲೂ ಎಕ್ಸ್ನ ಫಸ್ಟ್ ಬರೀರಿ, ಆಮೇಲೆ ಫಾಲೋಡ್ ಬೈ ವೈ. ನೆಕ್ಸ್ಟ್ ಆರಿಜಿನಿನ ಕೋಆರ್ಡಿನೇಟ್ಸ್ ಏನು? ಆರಿಜಿನಿನ ಕೋಆರ್ಡಿನೇಟ್ಸ್ ಏನಾಗುತ್ತೆ? ಯಾವಾಗಲೂ 0, 0 ಇರುತ್ತೆ. ಅಂದರೆ ಸ್ಟಾರ್ಟ್ ಆಗೋದು ಇಲ್ಲಿಂದ. ಆರಿಜಿನ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಕಾಮ ವೈ, ಇಲ್ಲಿ ಪಾಯಿಂಟ್ನ ಈ ರೀತಿನೇ ಬರೀಬೇಕು ಆಯ್ತಾ? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಪಾಯಿಂಟ್. ಎಕ್ಸಿಗೆ ಏನಂತ ಕರಿತೀವಿ ನಾವು? ಎಕ್ಸಿಗೆ ನಾವು ಆಪ್ಸಿಸಾ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ವೈಗೆ ಏನಂತ ಕರಿತೀವಿ? ವೈಗೆ ನಾವು ಆರ್ಡಿನೇಟ್ ಅಂತ ಕರಿತೀವಿ. ಸೊ ಇದೆಲ್ಲ ಏನಾದ್ರು ಬೇಸಿಕ್ಸ್ ಆಗುತ್ತೆ ಕೋಆರ್ಡಿನೇಟ್ ಜಾಮಿಟ್ರಿದು. ನೆಕ್ಸ್ಟ್ ಇವಾಗ ನಾವು 10th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲನೇದು ಯಾವುದು ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಫಾರ್ಮುಲಾ ಅಂದರೆ ಇಲ್ಲಿ ಹೆಸರು ಹೇಳ್ತಾರೆ ಥರ ಡಿಸ್ಟೆನ್ಸ್ನ ಕಂಡುಹಿಡಿಯಬೇಕು. ಓಕೆ, ಆ ಡಿಸ್ಟೆನ್ಸ್ನ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾನ ನಾವು ನೋಡಿದ್ದೀವಿ. ಏನು ಆ ಫಾರ್ಮುಲಾ? ಹೆಂಗೆ ಕಂಡುಹಿಡಿಬೇಕು? 2 ಪಾಯಿಂಟ್ಗಳು ಇರ್ತವೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಎ ಆಫ್ x1 y1, ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಬಿ ಆಫ್ x2 y2. ಇವೆರಡು ಪಾಯಿಂಟ್ಗಳ ಮಧ್ಯೆ ಡಿಸ್ಟೆನ್ಸ್ನ ಕಂಡುಹಿಡಿಬೇಕಂದ್ರೆ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು? ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಬೇಕು. ಅದು ಯಾವ ರೀತಿ ಕೊಟ್ಟಿದ್ದಾರೆ? ಎ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ x2 ಮೈನಸ್ x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಹೆಂಗೆ ಬಂದ್ವಿ? ಈ ಫಾರ್ಮುಲಾಗೆ ಹೆಂಗೆ ಗೊತ್ತಾಯ್ತಿದೆ ನಮ್ಮ ಫಾರ್ಮುಲಾ ಅಂತ? ಪೈಥಾಗರಸ್ ಥಿಯರಮಿನ ಬೇಸಿಸ್ ಮೇಲೆ ಈ ಫಾರ್ಮುಲಾನ ಡಿರೈವ್ ಮಾಡಿದ್ದೀವಿ. ಆಲ್ ರೈಟ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1 ಮಾರ್ಕ್ ಕೇಳೋ MCQs ಜಾಸ್ತಿ ಕೇಳಿದ್ದಾರೆ ಈ ಪ್ರಶ್ನೆ ಮೇಲೆ, ಅಂದರೆ ಈ ಕಾನ್ಸೆಪ್ಟ್ ಮೇಲೆ. ನೋಟ್ ಡೌನ್ ಮಾಡ್ಕೊಳ್ಳಿ ಫಾರ್ಮುಲಾ. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಅಂತಿದೆ. ಏನು ಸೆಕ್ಷನ್ ಫಾರ್ಮುಲಾ ಅಂದರೆ 2 ಪಾಯಿಂಟ್ಗಳಿರ್ತವೆ, ಎ ಆಫ್ x1 y1, ಬಿ ಆಫ್ x2 y2. ಅದನ್ನು ಜಾಯಿನ್ ಮಾಡೋಣ. ಓಕೆ, ಈ ಜಾಯಿನ್ ಮಾಡಿದ್ಮೇಲೆ ಈ ಲೈನಿನ ಮೇಲೆ ಒಂದು ಪಾಯಿಂಟ್ನ ತಗೊಳ್ಳೋಣ. ಓಕೆ, ಸೊ ದಿಸ್ ಇಸ್ ದಟ್ ಪಾಯಿಂಟ್. ಇವಾಗ ಈ ಪಾಯಿಂಟ್ನ ತಗೊಂಡಾಗ ಏನಾಗುತ್ತೆ? ಈ ಲೈನು ಡಿವೈಡ್ ಆಗುತ್ತೆ, 2 ರೇಷಿಯೋಲ್ ಡಿವೈಡ್ ಆಗುತ್ತೆ. ಯಾವ ರೇಷಿಯೋ ಅದು? m1 ಮತ್ತು m2 ಅಂತ ತಗೊಳ್ಳೋಣ ಅದನ್ನು. ಸೊ ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ನ ನಾವು ಯಾವ ರೀತಿ ಕಂಡುಹಿಡಿಬೇಕು? ಈ ಫಾರ್ಮುಲಾ ಮುಖಾಂತರ ಕಂಡುಹಿಡಿಬೋದು. ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಕಾಮ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲಿ ಕೂಡ ಏನಿದೆ? ಒಂದು ಚಿಕ್ಕ ಟ್ರಿಕ್ ಇದೆ. ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ನಾವು ಹೆಂಗೆ 1 2 2 1 ನೋಡಿದ್ವಲ್ಲ, ಅದೇ ರೀತಿ ಇಲ್ಲೂ ಫಾಲೋ ಆಗ್ತಿದೆ ನೋಡಿ. 1 2 2 1 1 2 2 1. ಕರೆಕ್ಟ್? ಓಕೆ, ಸೊ ಇದು ಬಂದ್ಬಿಟ್ಟು ಪಿ ಆಫ್ ಎಕ್ಸ್ ಕಾಮ ವೈ ಅಲ್ವಾ? ಇದು ಬಂದ್ಬಿಟ್ಟು ಎಕ್ಸ್ ಹಾಗೂ ಇದು ಬಂದ್ಬಿಟ್ಟು ವೈ ಕೋಆರ್ಡಿನೇಟ್. ಓಕೆ, ಪಿ ಆಫ್ ಎಕ್ಸ್ ಕಾಮ ವೈ ಪಾಯಿಂಟಿನ ಸ್ಟ್ಯಾಂಡರ್ಡ್ ಫಾರ್ಮ್. ಆಲ್ ರೈಟ್. ಸೊ ಇದು ನಮ್ಮ ಡಿಸ್ಟೆನ್ಸ್ ಫಾರ್ಮುಲಾ ಆಯಿತು, ಸೆಕ್ಷನ್ ಫಾರ್ಮುಲಾ ಆಯಿತು. ನೆಕ್ಸ್ಟ್ ಏನಿದೆ? ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಅಂದರೆ ಮಧ್ಯದಲ್ಲಿರೋ ಪಾಯಿಂಟು ಅಂತ. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ 2 ಪಾಯಿಂಟ್ಗಳಿರ್ತವೆ, A1 B, ಎ ಮತ್ತು ಬಿ. ಆ ಕೋಆರ್ಡಿನೇಟ್ಸ್ x1 y1 x2 y2 ಅಂತ ಜಾಯಿನ್ ಮಾಡಿದಾಗ ಒಂದು ಲೆಂತ್ ಫಾರ್ಮ್ ಆಗುತ್ತೆ, ಅಥವಾ ಡಿಸ್ಟೆನ್ಸ್ ಇರುತ್ತೆ. ಆ ಡಿಸ್ಟೆನ್ಸಿನ ಎಕ್ಸಾಕ್ಟ್ ಹಾಫ್ ಅಂದರೆ ಅದಕ್ಕೆ ಏನಂತ ಕರಿತೀವಿ? ಅಲ್ಲೊಂದು ಪಾಯಿಂಟ್ ತಗೊಳ್ಳೋಣ. ಓಕೆ, ಸೊ ಇದು ನಮ್ಮ ಮಿಡ್ ಪಾಯಿಂಟ್. ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕಂದ್ರೆ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು? ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಪಿ ಆಫ್ x1 ಪ್ಲಸ್ x2 ಡಿವೈಡೆಡ್ ಬೈ 2 ಕಾಮ y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದು ನಮ್ಮ ಮಿಡ್ ಪಾಯಿಂಟಿನ ಫಾರ್ಮುಲಾ. ಓಕೆ, ಸೊ ಡಿಸ್ಟೆನ್ಸ್ ಆಯಿತು, ಸೆಕ್ಷನ್ ಆಯಿತು, ಮಿಡ್ ಪಾಯಿಂಟ್ ಆಯಿತು. ಇನ್ಯಾವುದಿದೆ ಇದರಲ್ಲಿ? ಏರಿಯಾ ಆಫ್ ಅ ಟ್ರಯಾಂಗಲ್ ಕೂಡ ಫಾರ್ಮುಲಾ ಕೇಳ್ತಾರೆ. ಓಕೆ, ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ಗೆ ಏನು ಕೇಳ್ತಾರೆ ಗೊತ್ತಾ? 3 ಪಾಯಿಂಟ್ಸ್ ಕೊಡ್ತಾರೆ ನಿಮಗೆ. ಈ ಥರ ಎ ಪಾಯಿಂಟ್ಸ್ ಕೊಡ್ತಾರೆ, ಬಿ ಪಾಯಿಂಟ್ಸ್ ಕೊಡ್ತಾರೆ, ಸಿ ಪಾಯಿಂಟ್ಸ್ ಕೊಡ್ತಾರೆ. ಈ 3 ಪಾಯಿಂಟ್ಸ್ನ ಕೊಟ್ಬಿಟ್ಟು ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಹೇಳ್ತಾರೆ. ಯಾವ ರೀತಿ ಕಂಡುಹಿಡಿಯೋದು? ಫಾರ್ಮುಲಾನ ಯೂಸ್ ಮಾಡಬೇಕು. ಮತ್ತೆ ಎ ಇಸ್ ಈಕ್ವಲ್ ಟು ಹಾಫ್ ಆಫ್ x1 y2 ಮೈನಸ್ y3 x2 y3 ಮೈನಸ್ y1 x3 y1 ಮೈನಸ್ y2. ಸೊ ಇದನ್ನ ಯಾವ ರೀತಿ ನ್ಯಾಪ್ಕ ಇಟ್ಕೋಬಹುದು? ಇದನ್ನ ಸೈಕ್ಲಿಕ್ ಫಾರ್ಮುಲಾ ನ್ಯಾಪ್ಕ ಇಟ್ಕೋಬೇಕು. ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. 1 ಆದ್ಮೇಲೆ ಏನು ಬರುತ್ತೆ? 2, 2 ಆದ್ಮೇಲೆ ಏನು ಬರುತ್ತೆ? 3. ಓಕೆ, ಇಲ್ಲಿ x1 ಬಂತಲ್ವಾ? x1 ಆದ್ಮೇಲೆ ಯಾವುದು? x2. 2 ಆದ್ಮೇಲೆ ಯಾವುದು? 3. 3 ಆದ್ಮೇಲೆ ಯಾವುದು? 1. ಓಕೆ, ಸೊ x1 ಆಯಿತು, x2 ಆಯಿತು. ನೆಕ್ಸ್ಟ್ ಬರೆಯೋದು x3. 3 ಆದ್ಮೇಲೆ 1, 1 ಆದ್ಮೇಲೆ ಮತ್ತೆ 2. ಸೊ ಇದು ಏರಿಯಾ ಆಫ್ ಅ ಟ್ರಯಾಂಗಲಿನ ಫಾರ್ಮುಲಾ. ಯಾವಾಗ 3 ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಏರಿಯಾ ಆಫ್ ಅ ಟ್ರಯಾಂಗಲ್ ಕೇಳ್ತಾರೋ ಅವಾಗ ಏರಿಯಾ ಆಫ್ ದ ಟ್ರಯಾಂಗಲ್ನ ಈ ರೀತಿ ಯೂಸ್ ಮಾಡಿ, ಈ ರೀತಿಯಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೋದು. ಸೊ ಇಲ್ಲಿಗೆ ಕೋಆರ್ಡಿನೇಟ್ ಜಾಮೆಟ್ರಿಯ ಮೈಂಡ್ ಮ್ಯಾಪ್ ಇಷ್ಟ ಆಗಿದೆ. ಸೊ ಇಲ್ಲಿ ಬರೆದಿರೋದು ಎಲ್ಲ ಕೂಡ ಇಂಪಾರ್ಟೆಂಟೇ. ಡಿಸ್ಟೆನ್ಸ್, ಮಿಡ್ ಪಾಯಿಂಟ್, ಸೆಕ್ಷನ್ ಹಾಗೂ ಏರಿಯಾ ಆಫ್ ಅ ಟ್ರಯಾಂಗಲ್. ಸೊ ಇದ್ರ ಮೇಲೆ ಯಾವುದೇ ಡೌಟ್ಸ್ ಇದ್ದರೆ ಇವಾಗ ನಾವು ತಗೊಳ್ಳೋಣ. ಎನಿ ಡೌಟ್ಸ್ ಆನ್ ದಿಸ್? ಸೊ ಶಿಲ್ಪಾ ಅವರು ಒಂದು ಡೌಟ್ ಕೇಳಿದ್ದಾರೆ. ಸರ್, ಐ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ಡಿಫಿಕಲ್ಟ್. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಫಾರ್ಮುಲಾನ ನ್ಯಾಪ್ಕ ಇಟ್ಕೊಳ್ಳೋಕೆ ಒಂದು ಟ್ರಿಕ್ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡಿ, ಮತ್ತೆ ಬರೀತೀನಿ ನಾನೀಗ. 1 2 3. ಓಕೆ,
ಸೊ 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ ಮತ್ತೆ 1. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ ಈ ಥರ ಬರೀಬೋದು ನೋಡಿ. ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಆಫ್ x1, 1 ಆದಮೇಲೆ ಏನು, 1 ಆದಮೇಲೆ 2, ಸೊ y2 ಮೈನಸ್ 2 ಆದಮೇಲೆ ಮತ್ತೆ 3, ಸೊ y3. ಸೊ x1 ಆಯ್ತಲ್ವಾ, ನೆಕ್ಸ್ಟ್ ಏನು ಮಾಡೋದು x2, ಮತ್ತೆ 2 ಆದಮೇಲೆ ಏನು 3, y3 ಮೈನಸ್ y1. ಅದೇ ರೀತಿಯಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಸೈಕ್ಲಿಕ್ ಫಾರ್ಮ್ ಇದನ್ನ ನ್ಯಾಪ್ಕ ಇಟ್ಕೊಳ್ಳಿ ನೀವು. ಸೊ ಇದನ್ನ ನ್ಯಾಪ್ಕ ಇಟ್ಕೊಂಡ್ರೆ ಸಾಕು, 1 2 3 1 2 3. ಸೊ ದಿಸ್ ಇಸ್ ಕಾಲ್ಡ್ ಎ ಸೈಕ್ಲಿಕ್ ಅಂತ ಅಷ್ಟೇ. ಎನಿ ಅದರ್ ಡೌಟ್ ಸ್ಟೂಡೆಂಟ್ಸ್? ಓಕೆ, ಪ್ರತ್ಯುಷ್ ಹೆಗ್ಡೆ ನೋ ಡೌಟ್ ಅಂತ ಹೇಳಿದ್ದಾರೆ. ಸೊ ಯಾವುದು ಡೌಟ್ಸ್ ಇಲ್ಲ ಅಂದರೆ ನಾವು ಮುಂದೆ ಪ್ರೊಸೀಡ್ ಆಗೋಣ. ಓಕೆ, ಆಲ್ ರೈಟ್. ನೆಕ್ಸ್ಟ್, ದ ಲಾಸ್ಟ್ ಚಾಪ್ಟರ್ ಆಫ್ SA1 ಮ್ಯಾಥಮೆಟಿಕ್ಸ್ ಯಾವುದು? ರಿಯಲ್ ನಂಬರ್ಸ್. ಏನು ರಿಯಲ್ ನಂಬರ್ಸ್ ಅಂದರೆ? ಏನು ರಿಯಲ್ ನಂಬರ್ಸ್ ಅಂದರೆ? ರಿಯಲ್ ನಂಬರ್ಸ್ ಆರ್ ದ ನಂಬರ್ಸ್ ವಿಚ್ ಕ್ಯಾನ್ ಬಿ ಪ್ಲಾಟ್ ಆನ್ ದ ನಂಬರ್ ಲೈನ್. ಸೊ ನಂಬರ್ ಲೈನಿನ ಮೇಲೆ ಯಾವುದೇ ನಂಬರ್ನ ನಾವು ತೋರ್ಸಕ್ಕೆ ಆದರೆ ಆ ನಂಬರ್ಗಳಿಗೆ ನಾವೇನಂತ ಕರಿತೀವಿ? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ರಿಯಲ್ ನಂಬರ್ಸಲ್ಲಿ ಬರ್ತಾ ಇರೋಕ್ಕಂಥ ಮೊದಲನೇ ಟಾಪಿಕ್ ಯಾವುದು ನಿಮ್ಮ 10th ಸ್ಟ್ಯಾಂಡರ್ಡ್ಗೆ? ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಸೊ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ಹೇಳ್ತೀನಿ. 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ, 2 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ, ಒಂದೊಂದ್ಸತಿ 4 ಮಾರ್ಕ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ಕಾನ್ಸೆಪ್ಟ್ ನೋಡಿ ಈ ರೀತಿಯಲ್ಲಿದೆ. ಮೊದಲನೇದು A is equal to BQ plus R. ಓಕೆ, ಇದು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್. ಇದನ್ನು ನೀವು ನ್ಯಾಪ್ಕ ಇಟ್ಕೋಬೇಕು, ಫಾರ್ಮುಲಾ ಥರ ನ್ಯಾಪ್ಕ ಇಟ್ಕೋಬೇಕು. ಇಲ್ಲಿ 2 ಕಂಡೀಷನ್ಸ್ ಇದ್ದಾವೆ. ಯಾವುದಾ 2 ಕಂಡೀಷನ್ಸು? ಮೊದಲನೇ ಕಂಡೀಷನ್ ಏನಂದರೆ, R ಅಂದರೆ ಏನು ಗೊತ್ತಾ? ರಿಮೈಂಡರ್. Q ಅಂದರೆ ಏನು ಗೊತ್ತಾ? ಕೋಶೆಂಟ್. A ಮತ್ತು B ಅಂದರೆ ಏನು? A ಮತ್ತು B ಅಂದರೆ ಅವರು ಕೊಟ್ಟಿರುವಂಥ ನಂಬರ್ಸ್. ಓಕೆ, ಸೊ A ಯಾವಾಗಲೂ ಯಾವುದಾಗಿರಬೇಕು? A ಶುಡ್ ಆಲ್ವೇಸ್ ಬಿ ಗ್ರೇಟರ್ ದೆನ್ B. ಇದು ಎರಡನೇ ಕಂಡೀಷನ್. ಮೊದಲನೇ ಕಂಡೀಷನ್ ಏನು? ದ ರಿಮೈಂಡರ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬಟ್ ಲೆಸರ್ ದ್ಯಾನ್ B. ಇದು ನಮ್ಮ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನ ಇಟ್ಕೊಂಡು ನಾವೇನು ಕಂಡುಹಿಡಿಬೋದು? ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೊರಿಥಮ್ನ ಮಾಡ್ಬೋದು. ಈ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೊರಿಥಮಿಂದ ಏನನ್ನ ಕಂಡುಹಿಡಿಬೋದು ನಾವು? ಯೂಕ್ಲಿಡ್ಸ್ ಡಿವಿಷನ್ ಆಲ್ಗೊರಿಥಮಿಂದ ನಾವು HCFನ ಕಂಡುಹಿಡಿಬೋದು. ಓಕೆ, ಸೊ ಇದು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಆಗುತ್ತೆ. ನೆಕ್ಸ್ಟ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ತುಂಬ ಸಿಂಪಲ್ ಆಗಿದೆ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ ಏನು ನೋಡೋಣ ಬನ್ನಿ. ಎವ್ರಿ ಕಾಂಪೋಸಿಟ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್. ಸೊ ಫಾರ್ ಎಕ್ಸಾಂಪಲ್ 16 ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು? 2 to the power of 4. ಸೊ 2 into 2 into 2 into 2 ಅಲ್ವಾ? ಸೊ 2 ಬಂದ್ಬಿಟ್ಟೇನು? ಅ ಪ್ರೈಮ್ ನಂಬರ್. ಸೊ ಅದೇ ಯಾರು ಹೇಳ್ತಿರೋದು. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಇದೇನಿದು? ನಮ್ಮ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಇರ್ಯಾಷನಲ್ ನಂಬರ್ಸ್ ಪ್ರೂಫ್. ಈ ಕ್ವಶನ್ ಅಂತೂ ಮಿಸ್ ಆಗೋದೇ ಇಲ್ಲ ಕ್ವಶನ್ ಪೇಪರಲ್ಲಿ. ಓಕೆ, ಯಾಕೆ? ಇದ್ರ ಮೇಲೆ ಯಾವಾಗಲೂ 3 to 4 ಮಾರ್ಕ್ಸ್ ಕೇಳ್ತಾರೆ. ಏನಂತ ಕೇಳ್ತಾರೆ? √3 ಅಂತ ಕೊಟ್ಬಿಟ್ಟು ಪ್ರೂವ್ ದಟ್ ಇಟ್ ಇಸ್ ಅ ಇರ್ಯಾಷನಲ್ ನಂಬರ್, ಅಥವಾ 5 + √3 ಅಂತ ಕೊಟ್ಬಿಟ್ಟು ಪ್ರೂವ್ ದಟ್ ಇಟ್ ಇಸ್ ಅ ಇರ್ಯಾಷನಲ್ ನಂಬರ್ ಅಂತ ಕೇಳ್ತಾರೆ. ಓಕೆ, ಸೊ ಯಾವ ರೀತಿಯಲ್ಲಿ ಪ್ರೂಫ್ ಮಾಡಬೇಕು? ಆ ಪ್ರೂಫಿನ ಒಂದು ಬೇಸಿಕ್ ಸಿನಾಪ್ಸಿಸ್ ಬರೆದಿದ್ದೀನಿ ಇಲ್ಲಿ ನೋಡಿ. ಈ ರೀತಿ ಮಾಡಬೇಕು. ಮೊದಲನೇದಾಗಿ ಇದನ್ನ ಪ್ರೂವ್ ಮಾಡಕ್ಕೆ ನಾವು ಯೂಸ್ ಮಾಡ್ತಾ ಇರೋಂಥ ಮೆಥಡ್ ಯಾವುದು ಅಂದರೆ ಕಾಂಟ್ರಾಡಿಕ್ಷನ್ ಮೆಥಡ್. ಕಾಂಟ್ರಾಡಿಕ್ಷನ್ ಮೆಥಡ್ ಅಂದರೆ ಏನು ನೋಡಿ? ಪ್ರೂವಿಂಗ್ ಇರ್ಯಾಷನಲ್ ಬೈ ದ ಮೆಥಡ್ ಆಫ್ ಕಾಂಟ್ರಾಡಿಕ್ಷನ್. ಓಕೆ, ಹಂಗಂದ್ರೆ ಏನು? ಕಾಂಟ್ರಾಡಿಕ್ಷನ್ ಅಂದರೆ ಅಸ್ಯೂಮಿಂಗ್ ಇಟ್ ಟು ಬಿ ಆಸ್ ರ್ಯಾಷನಲ್ ನಂಬರ್. ಅಂದರೆ ಏನು ಇರಲ್ವೋ ಅದನ್ನು ಅಸ್ಯೂಮ್ ಮಾಡ್ಕೋಬೇಕು. ಓಕೆ, ಇದು ನಮ್ಮ ಮೊದಲನೇ ಸ್ಟೆಪ್. ನೆಕ್ಸ್ಟು, ವೇರ್ P and Q ಆರ್ ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ಅಂದರೆ ಏನು? ಕೋ ಪ್ರೈಮ್ ಆರ್ ದ ನಂಬರ್ಸ್ ವಿಚ್ ಹ್ಯಾವ್ ಕಾಮನ್ ಫ್ಯಾಕ್ಟರ್ ಆಸ್ 1 ಓನ್ಲಿ. ಇದಕ್ಕೆ ನಾವೇನಂತ ಕರಿತೀವಿ? ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅಥವಾ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅ ಫ್ರಾಕ್ಷನ್ಗೂ ಕೂಡ ನಾವು ಕೋ ಪ್ರೈಮ್ ಅಂತ ಕರಿತೀವಿ. ಅಂದರೆ ಏನು? ಅದೇ ಎರಡು ನಂಬರ್ಸ್ಗೆ ಓನ್ಲಿ 1 ಕಾಮನ್ ಮಲ್ಟಿಪಲ್ ಇರಬೇಕು. ಅದು ಯಾವುದು? 1 ಆಗಿರುತ್ತೆ. ಓಕೆ, ಸೊ ಇದು ಕೋ ಪ್ರೈಮ್ ನಂಬರ್ಸ್. ಸೊ ಇದು ನಮ್ಮ ಪ್ರೊಸೀಜರ್ ಆ್ಯಕ್ಚುಲಿ ಯಾವ ಥರ ಪ್ರೂವ್ ಮಾಡಬೇಕಂತ. ಮೊದಲನೇದೇನು? ಅಸ್ಯೂಮಿಂಗ್ ಇಟ್ ಟು ಬಿ ಆಸ್ ರ್ಯಾಷನಲ್ ನಂಬರ್ ಅಂದರೆ P/Q ಅಲ್ಲಿ ಬರಿಬೋದು. ನೆಕ್ಸ್ಟು, ವೇರ್ P and Q ಆರ್ ಕೋ ಪ್ರೈಮ್ ಆ್ಯಂಡ್ Q is not equal to 0. ನೆಕ್ಸ್ಟು, ಪ್ರೂವಿಂಗ್ P and Q ಆರ್ ನಾಟ್ ಕೋ ಪ್ರೈಮ್. ಸೊ ಅದೇ ಮೆಥಡ್ ಆಫ್ ಕಾಂಟ್ರಾಡಿಕ್ಷನ್ ಅಂದರೆ. ಓಕೆ, ಸೊ ಇದನ್ನು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕಲ್ವಾ ನಾವು ಇದನ್ನು ರ್ಯಾಷನಲ್ ಅಂತ ಅಂದ್ಕೊಂಡು ಅದಕ್ಕೆ ಕೋ ಪ್ರೈಮ್ ಅಲ್ಲ ಅಂತ ಹೇಳಿ ಮತ್ತು ಕೊನೆದಾಗ ಏನಂತ ಬರೀಬೇಕು? ಅಸಂಪ್ಷನ್ ಇಸ್ ರಾಂಗ್ ಅಂತ ಹೇಳಿಬಿಟ್ಟು ಹೆನ್ಸ್ ಪ್ರೂವ್ಡ್ ದ ಗಿವನ್ ನಂಬರ್ ಇಸ್ ಇರ್ಯಾಷನಲ್ ನಂಬರ್ ಅಂತ ಬರೀಬೇಕು. ಸೊ ಈ ಪ್ರೂಫ್ನ ಕೂಡ ನಾನು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನ ನೋಡಿ. ಓಕೆ, ನೆಕ್ಸ್ಟ್, ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ಸೊ ಈ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಕೂಡ ತುಂಬ ಈಸಿಯಾಗಿದೆ. ಈ ಡೆಸಿಮಲ್ ಎಕ್ಸ್ಪ್ಯಾನ್ಷನಲ್ಲಿ 2 ರೀತಿ ಇದ್ದಾವೆ. ಮೊದಲನೇದು ಯಾವುದು ಅಂದರೆ ಟರ್ಮಿನೇಟಿಂಗ್. ಟರ್ಮಿನೇಟಿಂಗ್ ಅಂದರೆ ಏನು? ಯಾವಾಗ ಡೆಸಿಮಲ್ ಸ್ಟಾಪ್ ಆಗಿ ಹೋಗುತ್ತೋ ಅದಕ್ಕೇನಂತ ಕರಿತೀವಿ ನಾವು? ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ 10 divided by 4. ಸೊ 10 divided by 4 ಎಷ್ಟು ಬರುತ್ತೆ? 2.5. 0.5 ಆದಮೇಲೆ ಮುಂದೆ ಹೋಗ್ತಾ ಇದೆಯಾ ಡೆಸಿಮಲ್ ಎಕ್ಸ್ಪ್ಯಾನ್ಷನು? ಹೋಗ್ತಾ ಇಲ್ಲ. ಸೊ ಅದಕ್ಕೆ ಟರ್ಮಿನೇಟಿಂಗ್ ಅಂತ ಬರಿತೀವಿ. ಸೊ ಯಾವಾಗ ಟರ್ಮಿನೇಟಿಂಗ್ ಅಂತ ಹೆಂಗೆ ಗೊತ್ತಾಗತ್ತೆ ನಮಗೆ?
when denominator is in the form of 2 to the power of m, 5 to the power of n. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಟರ್ಮಿನೇಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಟೈಪ್ ಯಾವುದಿದೆ, ನಾನ್ ಟರ್ಮಿನೇಟಿಂಗ್. ಈ ನಾನ್ ಟರ್ಮಿನೇಟಿಂಗ್ ಅಲ್ಲಿ ಮತ್ತೆ 2 ಟೈಪ್ಸ್ ಇದಾವೆ. ಯಾವ್ದು 2 ಟೈಪ್ಸು? ಮೊದಲನೇ ಟೈಪ್ ಬಂದ್ಬಿಟ್ಟು ರೆಕರಿಂಗ್. ರೆಕರಿಂಗ್ ಅಂದ್ರೆ ಏನು? 1/3 ಅಲ್ವಾ? ಸೊ 1/3 ಮಾಡಿದ್ರೆ ಎಷ್ಟು ಬರುತ್ತೆ? 0.3333 ಅಂತ ಹೋಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇದಕ್ಕೆ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಅಂದ್ರೆ ಒಂದೇ ನಂಬರ್ ರಿಪೀಟ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇಲ್ಲೇನಾಗುತ್ತೆ, ಡಿನಾಮಿನೇಟರ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್ 2 to the power of m, 5 to the power of n. ಓಕೆ, ಆದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ಇಟ್ ಇಸ್ ಅ ರಾಷನಲ್ ನಂಬರ್. ಯಾಕೆ? ಬಿಕಾಸ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p by q, ವೇರ್ q is not equal to 0 and p and q are co-primes. ಓಕೆ, ನೆಕ್ಸ್ಟ್ ನಾನ್ ರೆಕರಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಪೈ ನ ವ್ಯಾಲ್ಯೂ 3.141532 ಅಂತ ಹೋಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಇದು ರಿಪೀಟ್ ಆಗ್ತಾ ಇರಲ್ಲ, ಎಲ್ಲ ಬೇರೆ ಬೇರೆ ಡಿಜಿಟ್ಸ್ ಬರ್ತಾ ಇರುತ್ತೆ. ಸೊ ಯಾವಾಗ ನಾನ್ ಟರ್ಮಿನೇಟಿಂಗ್ ಆಗುತ್ತೋ, ಯಾವಾಗ ನಾನ್ ರೆಕರಿಂಗ್ ಆಗುತ್ತೋ, ಅದಕ್ಕೇನಂತ ಕರಿತೀವಿ ನಾವು? ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಇದು ರಿಯಲ್ ನಂಬರ್ಸ್ ಇನ ಹೋಲ್ ಮೈಂಡ್ ಮ್ಯಾಪ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಯಾವುದೇ ಟಾಪಿಕ್ ಮೇಲೆ ನಿಮ್ಗೆ ಏನೇ ಡೌಟ್ ಇದ್ರೂ ದಯವಿಟ್ಟು ಪೋಸ್ಟ್ ಮಾಡಿ, ಆ ಡೌಟ್ಸ್ನ ನಾವೀಗ ಅಡ್ರೆಸ್ ಮಾಡೋಣ. ಸೊ ಎನಿ ಡೌಟ್ಸ್? ಓಕೆ ಓಕೆ, ವೇಟ್ ಮಾಡೋಣ ಒಂದೆರಡು ನಿಮಿಷ. ಆಲ್ ರೈಟ್, ಫೈನ್. ಸೊ ಅಟ್ ದ ಎಂಡ್ ಕೆಲವು ಟಿಪ್ಸ್ ಇದೆ ನಿಮ್ಮ ಎಕ್ಸಾಮ್ಸ್ಗೆ. ಸೊ ಯಾವ ಥರ ಟಿಪ್ಸು, ಏನದು ಟಿಪ್ಸ್ ಅಂದರೆ, ಮೊದಲನೇದಾಗಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್. ಸೊ 1 ಮಾರ್ಕಿಗೆ ಇರೋ ಕ್ವಶನ್ಸ್ನ ನೀವು 1 ನಿಮಿಷ ಹತ್ರ ತೊಗೊಳ್ಳಿ. ಓಕೆ, ಜಾಸ್ತಿ ಟೈಮ್ನ ಕೊಡೋಕೆ ಹೋಗ್ಬಿಡಿ. ಯಾವುದೇ ಕ್ವಶನ್ ನಿಮಗೆ ಬರ್ತಾ ಇಲ್ಲ ಅಂದರೆ ಕ್ವಶನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ನೆಕ್ಸ್ಟು ಯಾವುದೇ ಕ್ವಶನ್ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಡೇಟಾ ಮತ್ತು ಫಾರ್ಮುಲೆನ ಕ್ಲೀನಾಗಿ ಬರೀರಿ, ಅದಕ್ಕೆ ಹೈಲೈಟ್ ಮಾಡಿ. ಓಕೆ, ಅಟ್ಲೀಸ್ಟ್ ಡೇಟಾ ಮತ್ತು ಫಾರ್ಮುಲಾ ಬರೆದ್ರೆ ನಿಮ್ಗೆ ಅಟ್ಲೀಸ್ಟ್ ಹಾಫ್ ಮಾರ್ಕ್ಸ್ ಆದರೂ ಬರುತ್ತೆ. ಓಕೆ, ಸೊ ಅದು ಬಿಟ್ಟರೆ ಬೇರೆ ಏನಿದೆ ಟಿಪ್ಸ್ ಫಾರ್ ಎಕ್ಸಾಮಿನೇಷನ್? ಪ್ರತಿ ಆನ್ಸರ್ನ ಬರೆದ ಮೇಲೆ ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿ. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೇನು, ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್. ಅದರಲ್ಲಿ ನಾವು ನಿಮ್ಗೆ ತುಂಬ ಟಿಪ್ಸ್ ಕೊಡ್ತೀವಿ, ನಿಮ್ಮ ಲೆಸನ್ಸ್ನ ಈಸಿ ಮಾಡ್ತೀವಿ, ನಿಮ್ಮ ಮಾತೃಭಾಷೆಯಲ್ಲಿ ನಿಮಗೆ ಕಷ್ಟ ಆಗಿರೋಂಥ ಸಬ್ಜೆಕ್ಟ್ನ ತುಂಬ ಈಸಿ ಮಾಡ್ತೀವಿ. ಆಲ್ ರೈಟ್, ಓಕೆ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ಕಾಮೆಂಟ್ಸ್? ಓಕೆ, ಸೊ ಶಿಲ್ಪಾ ಈಸ್ ಆಸ್ಕಿಂಗ್ ಕಾಂಪೋಸಿಟ್ ನಂಬರ್ಸ್ ಹೌ ಟು ಫೈಂಡ್ ದ ಪ್ರೈಮ್ ಫ್ಯಾಕ್ಟರ್ಸ್. ಓಕೆ, ಪ್ರೈಮ್ ಫ್ಯಾಕ್ಟರ್ಸ್ನ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ಕಂಡುಹಿಡಬೇಕು. ಸೊ ಫಾರ್ ಎಕ್ಸಾಂಪಲ್ 32 ಅಂತ ತಗೊಳ್ಳೋಣ. ಓಕೆ, ಸೊ 32 ಪ್ರೈಮ್ ಫ್ಯಾಕ್ಟರ್ಸ್ ಏನು? 2 ಇಂದ ಸ್ಟಾರ್ಟ್ ಮಾಡೋಣ. ಸೊ 2 ಇಸ್ ದ ಲೀಸ್ಟ್ ಪ್ರೈಮ್ ನಂಬರ್, ಕರೆಕ್ಟ್? 2 16 ಟೈಮ್ಸ್ ಇಸ್ 32. ಮತ್ತೆ ಲೀಸ್ಟ್ ಪ್ರೈಮ್ ನಂಬರ್ ಅಗೇನ್ ಡಿವಿಸಿಬಲ್. 2 8 times is 16, 2 4 times is 8, and 2 times is 4. So 32ನ ಯಾವ ರೀತಿ ಬರೀಬಹುದು ಈಗ? 32 ಕ್ಯಾನ್ ಬಿ ರಿಟನ್ ಆಸ್ 2 to the power of 5. ಓಕೆ, ಸೊ ಈ ರೀತಿಯಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ನ ಬರೀಬಹುದು. ಎನಿ ಅದರ್ ಡೌಟ್ಸ್? ಓಕೆ, ಫೈನ್. ಸೊ ಇಲ್ಲಿಗೆ ಟಿಪ್ಸ್ ಕೂಡ ಆಗೋಗಿದೆ. ನಮ್ಮ ಇಡೀ ತಂಡದಿಂದ, ಪರೀಕ್ಷೆ ತಂಡದಿಂದ ನಿಮ್ಮೆಲ್ಲರಿಗೂ ನಿಮ್ಮ SA1 ಎಕ್ಸಾಮ್ಸ್ಗೆ ಆಲ್ ದ ವೆರಿ ಬೆಸ್ಟ್. ನಿಮಗೆ ಏನೇ ಡೌಟ್ಸ್ ಬಂದರೂ ದಯವಿಟ್ಟು ಆ ಡೌಟ್ಸ್ನ ನೀವೇ ಇಟ್ಕೊಳ್ಳೋಕೆ ಹೋಗಬೇಡಿ. ಆ ಡೌಟ್ಸ್ನ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕಳಿಸಿ, ನಿಮ್ಮ ಡೌಟ್ಸ್ 100% ಕ್ಲಾರಿಫೈ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ? SA1 ಚಾಪ್ಟರ್, SA1 ಪೋರ್ಷನ್ಸ್ನ ಎಲ್ಲ ಚಾಪ್ಟರ್ಸ್ನ ಕವರ್ ಮಾಡಿದ್ದೀವಿ. ಯಾವ ರೀತಿ? ಮೈಂಡ್ ಮ್ಯಾಪ್ಸಲ್ಲಿ ಕವರ್ ಮಾಡಿದ್ದೀವಿ. ನಾನು ಫಸ್ಟ್ ಹೇಳ್ದಂಗೆ, ಇಫ್ ಐ ಗೆಟ್ 6 hours to chop a tree, I'll spend first 4 hours ಶಾರ್ಪ್ನಿಂಗ್ ದ ಆಕ್ಸ್. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ ನಾವು? ನಿಮ್ಮ ಬ್ರೈನ್ನ ಶಾರ್ಪ್ ಮಾಡ್ತಾ ಇದ್ದೀವಿ. ಯಾವ ರೀತಿಯಿಂದ? ಮೈಂಡ್ ಮ್ಯಾಪ್ಸ್ ರೀತಿಯಿಂದ. ಓಕೆ, ಸೊ ನಮ್ಮ ಡಿಸ್ಕ್ರಿಪ್ಷನಲ್ಲಿ PDF ಇದೆ, ಈ ಪ್ರೆಸೆಂಟೇಷನಿನ PDF ಇದೆ. ಮೈಂಡ್ ಮ್ಯಾಪ್ಸ್ನ ಇಟ್ಕೊಳ್ಳಿ. ಇಷ್ಟೇ ಕಾನ್ಸೆಪ್ಟ್ಸ್ ಇರೋದು. ಈ ಕಾನ್ಸೆಪ್ಟ್ಸ್ನ ನೀವು ಅವಾಗ ಬ್ರಷ್ ಮಾಡ್ತಾ ಇರಿ. ಓಕೆ, ತುಂಬ ಶಾರ್ಪ್ ಆಗ್ತೀರಾ. ಅದ್ರ ಜೊತೆಗೆ ಸಾಲ್ವಿಂಗ್ ಅದನ್ನು ನೀವು ಆರಾಮಾಗಿ ಮಾಡ್ಬೋದು. ಓಕೆ, ಸೊ ನಮ್ಮ ಇಡೀ ತಂಡದಿಂದ ನಿಮ್ಗೆ ಆಲ್ ದ ಬೆಸ್ಟ್. ನಿಮ್ಗೆ ಯಾವುದೇ ಡೌಟ್ಸ್ ಬಂದರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಲೈವ್ ಯಾವುದು ಮತ್ತು ಯಾವಾಗ ಇರುತ್ತೆ? ನೆಕ್ಸ್ಟ್ ಲೈವ್ ಇವತ್ತೇ ಇರುತ್ತೆ, 6 ಗಂಟೆಗಿರುತ್ತೆ. ಫಿಸಿಕ್ಸ್ ಲೈವ್ನ ಮಾಡೋಣ. ಓಕೆ, ಅದಕ್ಕೆ ನಾನೇ ಓಕೆ 6 ಗಂಟೆಗೆ ಮತ್ತೆ ಲೈವ್ ಇದೆ ಫಿಸಿಕ್ಸ್ದು. ಆಲ್ ದಿ ಬೆಸ್ಟ್ ಹೇಳ್ತಾ ನಿಮಗೆ ಇಲ್ಲಿಗೆ ಇವತ್ತಿನ ಮೈಂಡ್ ಮ್ಯಾಪ್ಸಿನ ಟಾಪಿಕ್ ಮುಗಿದಿದೆ. ಸೊ
ನಾನು ನನ್ನ ಕಡೆಯಿಂದನೂ ನಿಮಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸಿ ಯು ವೆರಿ ಸೂನ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಡೌಟ್ಸ್ನ ನಮಗೆ ಕಳಿಸಿ ಟೆಲಿಗ್ರಾಮ್ ಚಾನಲಲ್ಲಿ, ಹಾಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸಾಮ್ಗೆ ಬೇಕಿರುವಂತಹ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಪರೀಕ್ಷೆ ಚಾನೆಲ್ ನಿಮ್ಮ ಹತ್ರ ತರ್ತಿದೆ. ಏನ್ ಸಪೋರ್ಟ್ ಇದು? ನಮ್ಮ ಚಾನೆಲ್ ಅಲ್ಲಿ ಸಿಗ್ತಿರುವಂತಹ ಫುಲ್ ಲೆಂತ್ ಕಾನ್ಸೆಪ್ಟ್ ವೈಸ್ ವಿಡಿಯೋಸ್ ನಿಮ್ಮ ಇಡೀ ಸಿಲೆಬಸ್ ನ ಕವರ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ ನಾವು ಕ್ಲಾಸ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಂಡ್ ಆನ್ಸರ್ ಕಂಪೈಲೇಷನ್ ಮತ್ತೆ ಹಲವಾರು ಮೈಂಡ್ ಮ್ಯಾಪ್ಸ್ ಆ್ಯಂಡ್ ಸ್ಟೆಪ್ ವೈಸ್ ಡಯಾಗ್ರಾಮ್ಸ್ನ ಕೂಡ ನೀಡ್ತೀವಿ.